ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ ಹಲವು ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಸುದ್ದಿ ತಮಿಳುನಾಡಿನ ಚುನಾವಣೆಯ ಫಲಿತಾಂಶ. ಈ ಚುನಾವಣೆಯಲ್ಲಿ ಎರಡು ಧ್ರುವಗಳಿತ್ತು, ಒಂದು ಡಿಎಂಕೆ ಮತ್ತು ಎಐಎಡಿಎಂಕೆ. ಈ ಧ್ರುವಗಳನ್ನು ಚದುರಿಸುವ ಮುಖಾಂತರ ದಳಪತಿ ವಿಜಯ್ ತಮ್ಮ ಪಾರುಪತ್ಯವನ್ನು ಮೆರೆದಿದ್ದಾರೆ. ಹಾಗಾದರೆ ನಟ ವಿಜಯ್ ಸಿನಿಮಾದ ಮುಖಾಂತರ ಬಂದು ರಾಜಕಾರಣದಲ್ಲಿ ನೆಲೆ ಊರ್ತಾ ಇದ್ದಾರಲ್ಲ, ಇದು ಸಾಮಾನ್ಯ ಹಾದಿಯಾಗಿತ್ತಾ? ಕೇವಲ 2024ರಿಂದ 26ರ ತನಕ ಮಾತ್ರ ಹೋರಾಟವನ್ನೇನಾದರೂ ಮಾಡಿದ್ರ? ಅದಕ್ಕಿಂತ ಹಿಂದೆನೂ ಕೂಡ ರಾಜಕೀಯ ಬರೋದಕ್ಕೆ ಏನಾದರೂ ಪ್ರಯತ್ನಗಳನ್ನು ಪಡ್ತಾ ಇದ್ರ? ಅವರ ದಾರಿ ಹೆಂಗಿತ್ತು? ಏನೆಲ್ಲ ಪ್ರಯತ್ನಗಳನ್ನು ಮಾಡಿದ ನಂತರ ಚುನಾವಣೆಗೆ ಬಂದರು? ಇದು ಮೊದಲ ಸುದ್ದಿ. ಇನ್ನು ಎರಡನೇ ಸುದ್ದಿ ವೆಸ್ಟ್ ಬೆಂಗಾಲ್. ಯಾವ ವೆಸ್ಟ್ ಬೆಂಗಾಳ ಕಮ್ಯುನಿಸ್ಟರ ಆಡಳಿತ, ಅದಾದ ನಂತರ ಟಿಎಂಸಿ ಆಡಳಿತದಿಂದ ಅಧಿಕಾರವನ್ನು ನಡೆಸ್ತಾ ಇತ್ತು, ಅಲ್ಲಿ ಬಿಜೆಪಿ ಪಾರುಪತ್ಯ ಮೆರ್ತಾ ಇದೆ. ಒನ್ಸ್ ಅಗೇನ್ ಟಿವಿಕೆ ಹಾಗೆ ಬಿಜೆಪಿ ಹಾದಿಯೂ ಕೂಡ ದೊಡ್ಡದಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಸವಿಸಿದಂಥ ಹಾದಿಗಳು ಹೆಂಗಿತ್ತು? ಒಂದೇ ಒಂದು ಶೂನ್ಯದಲ್ಲಿದ್ದಂತಹ ಬಿಜೆಪಿ 2021ರಲ್ಲಿ 77 ಸ್ಥಾನಕ್ಕೆ ಹೆಂಗೆ ಬರೋದಕ್ಕೆ ಸಾಧ್ಯ ಆಯಿತು? ಏಕಾಏಕಿ ಆಗಿಬಿಡ್ತಾ? ಸಾಧ್ಯ ಇಲ್ಲ. 1952ರ ಚುನಾವಣೆಯಿಂದಲೂ ಕೂಡ ಬಿಜೆಪಿ ಈ ರಾಜ್ಯವನ್ನು ಗೆಲ್ಲಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇತ್ತು. ಒನ್ಸ್ ಅಗೇನ್ ಜನಸಂಘದಿಂದ ಹಿಡಿದು ಭಾರತೀಯ ಜನತಾ ಪಾರ್ಟಿಯ ತನಕವೂ ಕೂಡ ಪ್ರಯತ್ನದ ಬೇರುಗಳನ್ನು ನೆಲೆಯೂರೋ ಪ್ರಯತ್ನವನ್ನು ಮಾಡಿದ್ರು. ಹೆಂಗೆ ಸಾಧ್ಯ ಆಯಿತು? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ಮೂರನೇ ಸುದ್ದಿ, ಪ್ರತಿ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಶರವೇಗದಲ್ಲಿ ಮುನ್ನಗ್ತಾ ಇದೆ. ಬಿಜೆಪಿ ಎಲ್ಲ ರಾಜ್ಯಗಳನ್ನು ಗೆಲ್ಲುವ ಹಂತಕ್ಕೆ ಹೋಗ್ತಾ ಇದೆ. ಆದರೆ ಕಾಂಗ್ರೆಸ್ನಲ್ಲಿ ಮಾತ್ರ ದಕ್ಷಿಣ ರಾಜ್ಯದ ಕೆಲ ರಾಜ್ಯಗಳಲ್ಲಿ ಅಧಿಕಾರವನ್ನು ಉಳಿಸ್ಕೊಳ್ತಾ ಇದೆ, ಆದರೆ ಪ್ರಬಲವಾಗಿ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇಲ್ಲ. ಹಾಗಾದರೆ ಕಾಂಗ್ರೆಸ್ ಎಡುತ್ತಾ ಇರೋದೆಲ್ಲಿ? ರಾಹುಲ್ ಗಾಂಧಿ ಎಡುತ್ತಾ ಇರೋದೆಲ್ಲಿ? ಏನಾಗ್ತಾ ಇದೆ? ಬಿಜೆಪಿ ಕನಸು ಕಂಡಿದೆ ಕಾಂಗ್ರೆಸ್ ಮುಕ್ತ ಭಾರತ, ಕಮ್ಯುನಿಸ್ಟ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತ. ಆ ಕನಸು ಚಿಗುರು ಹೊಡಿತಾ ಇದೆಯಾ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಇನ್ನು ನಾಲ್ಕನೇ ಸುದ್ದಿ, ಯುದ್ಧಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಹಾರ್ಮುಜ್ನಲ್ಲಿ ಒನ್ಸ್ ಅಗೇನ್ ಅಮೆರಿಕ ದಾಳಿ ಮಾಡಿದೆ ಇರಾನ್ನ ಹಡಗುಗಳ ಮೇಲೆ. ಯಾಕೆ ದಾಳಿ ಆಯಿತು, ಏನು ಎತ್ತ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಮತ್ತೊಂದು ಸುದ್ದಿ, ಚೀನಾಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಟೆಸ್ಲಾ ಕಾರನ್ನ ಹಿಂದಿಕ್ಕಿ BYD ಎನ್ನುವಂಥ ಒಂದು ಕಾರು ಅತಿ ವೇಗದಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂತೆ. ಏನು ಎತ್ತ? ಎಲ್ಲ ಸುದ್ದಿಗಳನ್ನು ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿ, ದಳಪತಿಯ ದಿಗ್ವಿಜಯ. ಸ್ವತಂತ್ರ ಬಂದ ನಂತರ ಮದ್ರಾಸ್ ರಾಜ್ಯವಾಗಿದ್ದಂಥ ಇವತ್ತಿನ ತಮಿಳುನಾಡಲ್ಲಿ 1947ರಿಂದ 1967ರ ತನಕ ಸರಿಸುಮಾರು 20 ವರ್ಷ, ಅಂದರೆ 52ರಲ್ಲಿ ಮೊದಲ ಚುನಾವಣೆ ಆಯಿತು. ಆ ಮೊದಲ ಚುನಾವಣೆಯಿಂದ ಕಾಮರಾಜ್ ಅವರ ತನಕ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದರು, ಅದಾದ ನಂತರ ಕೇಂದ್ರದಲ್ಲಿ ಮಂತ್ರಿ ಕೂಡ ಆಗಿದ್ದರು. ಅವರ ಆಧಿಪತ್ಯ ಇತ್ತು, ಕಾಂಗ್ರೆಸ್ನ ಆಧಿಪತ್ಯ. ಶಾರ್ಟ್ ಟರ್ಮಲ್ಲಿ ಕಾಂಗ್ರೆಸ್ನ ಆಧಿಪತ್ಯ ಇತ್ತು. ಯಾವಾಗ 1967ರಲ್ಲಿ DMK ಅಧಿಕಾರಕ್ಕೆ ಬಂತು, ಮದ್ರಾಸ್ ಇದ್ದದ್ದನ್ನು ತಮಿಳುನಾಡು ಅಂತ ಹೆಸರು ಬದಲಾವಣೆ ಮಾಡಿದರು. ತಮಿಳುನಾಡು ಆಗಿ ಅಸ್ತಿತ್ವಕ್ಕೆ ಬಂದಂಥ ರಾಜ್ಯ DMK ಆಡಳಿತದಲ್ಲಿ ಹೋಗ್ತಾ ಇತ್ತು. DMKಯಿಂದ ಹೊರಗೆ ಬಂದಂತಹ MG ರಾಮಚಂದ್ರನ್, MGR ಅಂತ ನಾವೇನು ಕರಿತೀವಿ, 1972ರಲ್ಲಿ AIADMKಯನ್ನು ಸ್ಥಾಪನೆ ಮಾಡಿದರು. ಅಲ್ಲಿಂದ DMK ವರ್ಸಸ್ AIADMK ನಡುವೆ ಪೈಪೋಟಿಗಳು ಶುರುವಾಯಿತು. ಎರಡು ಪಕ್ಷಗಳನ್ನು ಹೊರತುಪಡಿಸಿದರೆ ಮತ್ತೊಂದು ಪಾರ್ಟಿಗೆ ತಮಿಳುನಾಡಲ್ಲಿ ಅವಕಾಶವೇ ಇರಲಿಲ್ಲ. ಅದು ಅಣ್ಣಾದುರೈ, MGR, ಕರುಣಾನಿಧಿ, ಜಯಲಲಿತಾ, ಅದಾದ ನಂತರ ಇವತ್ತಿನ ಮುಖ್ಯಮಂತ್ರಿ ಸ್ಟಾಲಿನ್. ಇವರ ನಡುವೆ ಅಧಿಕಾರಗಳ ಹಂಚಿಕೆ ಆಗ್ತಾ ಹೋಗ್ತಾ ಇತ್ತು. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ತಮಿಳುನಾಡಿನ ಮತದಾರ ಪ್ರತಿ ಬಾರಿಯೂ ಕೂಡ ಒಂದು ಪೂರ್ಣ ಪ್ರಮಾಣದ ಬಹುಮತವನ್ನು ತಮಿಳುನಾಡಲ್ಲಿ ಒಂದು ಪಕ್ಷಕ್ಕೆ ಕೊಡ್ತಾ ಬಂದಿದ್ರು. 2006ರಲ್ಲಿ ಒಂದು ಬಾರಿ ಇವತ್ತೇನು ಹಂಗ ಅಸೆಂಬ್ಲಿ ನಿರ್ಮಾಣ ಆಗಿದೆ ತಮಿಳುನಾಡಲ್ಲಿ, ಅದೇ ರೀತಿಯಾಗಿ ನಿರ್ಮಾಣ ಆಗಿತ್ತು. DMKಗೆ 96 ಬಂದಿತ್ತು, AIADMKಗೆ 60+ ಬಂದಿತ್ತು, ಕಾಂಗ್ರೆಸ್ಗೆ ಒಂದಿಷ್ಟು ಸ್ಥಾನಗಳು ಬಂದಿತ್ತು, PMKಗೆ ಒಂದು 18 ಸ್ಥಾನ ಬಂದಿತ್ತು. ಇಂಥದ್ದೊಂದು ಅತಂತ್ರ ಪರಿಸ್ಥಿತಿ 2006ರಲ್ಲಿ ತಮಿಳುನಾಡಲ್ಲಿ ನಿರ್ಮಾಣ ಆಗಿತ್ತು. ಆ ಪರಿಸ್ಥಿತಿಯ ನಂತರ ಇವತ್ತು 2024ರಲ್ಲಿ ವಿಜಯ್ ತಮ್ಮದೇ ಆದಂತಹ ಒಂದು ಪಾರ್ಟಿಯನ್ನು ಕಟ್ಟುವ ಮುಖಾಂತರ ತಮಿಳುನಾಡಲ್ಲಿ ಆಡಳಿತಕ್ಕೆ ಬಂದಿದ್ದಾರೆ. 118 ಅಲ್ಲಿ ಬಹುಮತಕ್ಕೆ ಬೇಕಾದಂತಹ ಸ್ಥಾನಗಳು 108 ಇವತ್ತು ಯಾರ ಬಳಿ ಇದೆ? TVK ಬಳಿ ಇದೆ. ಹಾಗಾದರೆ ಈ ಜರ್ನಿ ಸಾಮಾನ್ಯವಾಗಿತ್ತಾ? 2024ರಲ್ಲಿ TVK, ಅದಕ್ಕಿಂತ ಮೊದಲು ಸಿನಿಮಾ ರಂಗದಲ್ಲಿ ಪಯಣ, ಎಲ್ಲದರ ನಂತರವೂ ಕೂಡ ರಾಜಕೀಯವಾಗಿ ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗಿದ್ದು ಹೆಂಗೆ? ಅವರ ಪಯಣ ಏನಿತ್ತು? ದ್ರಾವಿಡ ರಾಜಕಾರಣದ ಮಹಾಕ್ರಾಂತಿ ಇದು.
ನಾನು ಅವಾಗಲೇ ಹೇಳ್ತಾ ಇದ್ದೆ, ನಿನ್ನೆಯೂ ಕೂಡ ನಾವು ಇದನ್ನು ಮಾತನಾಡಿದ್ದೀವಿ. ದ್ರಾವಿಡ ಅಸ್ಮಿತೆ, ಪ್ರಾಚೀನ ತಮಿಳು ಭಾಷೆ, ಮೂಢನಂಬಿಕೆಯ ವಿರುದ್ಧದ ರಾಜಕಾರಣ, ನಾಸ್ತಿಕತೆ, ಪೆರಿಯಾರವರ ಸಿದ್ಧಾಂತಗಳನ್ನು ಮುಂದೆ ತೆಗೆದುಕೊಂಡು ಮಾಡಿದ್ದಂತಹ ರಾಜಕಾರಣ, ಇವೆಲ್ಲದರ ರಾಜಕಾರಣ ಕಳೆದ ಅನೇಕ ವರ್ಷಗಳಿಂದ ತಮಿಳುನಾಡಲ್ಲಿತ್ತು. ಇದೀಗ 234 ಕ್ಷೇತ್ರಗಳ ಪೈಕಿ ಟಿವಿಕೆ 107 ಸ್ಥಾನಗಳನ್ನು ಗಳಿಸಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಅಂದರೆ 2006 ನಂತರ 10 ವರ್ಷಗಳ ಬಳಿಕ ಒಂದು ಅತಂತ್ರ ವಿಧಾನಸಭೆಯಲ್ಲಿ ರಚನೆ ಆಗಿರೋದು. ಯಾರಿಗೂ ಕೂಡ ಬಹುಮತ ಬಂದಿಲ್ಲ. 6 ದಶಕಗಳ, ನಾನು ಅವಾಗಲೇ ಹೇಳಿದೆ, 1967ರಿಂದ 72ರ ಅವಧಿ, 72ರ ನಂತರ 2026ರ ತನಕ ಮತ್ತೊಂದು ಅವಧಿ. ಈ ಅವಧಿಯಲ್ಲಿ 2006ರಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಆಯಿತು. DMK 96, AIADMK 61, ಕಾಂಗ್ರೆಸ್ 34, PMK 18 ಬಂದಿತ್ತು. ಆ ಚುನಾವಣೆಯ ನಂತರ ಇವತ್ತು ಇಂಥದ್ದೊಂದು ಪರಿಸ್ಥಿತಿ ಬಂದಿದೆ. ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, DMK ಮತ್ತು AIADMK ನಡುವೆ ದ್ರಾವಿಡ ಸಿದ್ಧಾಂತ ಹೇಳಿದರೂ ಕೂಡ ಕೆಲವೊಂದಿಷ್ಟು ವ್ಯತ್ಯಾಸಗಳಿದೆ. ಏನು ವ್ಯತ್ಯಾಸ? DMK ಅತಿ ಹೆಚ್ಚು ನಗರ ಪ್ರದೇಶವನ್ನು ಕೇಂದ್ರೀಕರಿಸಿ ನಗರ ಪ್ರದೇಶದ ಮತದಾರರು ಹೆಚ್ಚು ಸಪೋರ್ಟ್ ಮಾಡ್ತಾರೆ DMKಗೆ. ಅದೇ ನೀವು AIADMKಗೆ ಹೋದರೆ ಗ್ರಾಮೀಣ ಪ್ರದೇಶದ ವಿಶೇಷವಾಗಿ ಕೃಷಿಕರು ಮತ್ತು ಶ್ರಮಿಕ ವರ್ಗ ಏನಿದೆ ಅವರು AIADMK ಜೊತೆಗೆ ಅತಿ ಹೆಚ್ಚು ವಾಲಿದ್ದನ್ನು ನಾವು ನೋಡಿದ್ದೀವಿ. ವಿದ್ಯಾವಂತರು DMK ಜೊತೆಗೆ ಬರ್ತಾರೆ ಅನ್ನುವಂಥ ನಿಲುವಿದೆ. ಇದು ಡಿಫರೆನ್ಸ್. ಮತ್ತೊಂದು ಕಡೆ DMK ಏನು ಮಾಡುತ್ತೆ, ರಾಜ್ಯದ ಸ್ವಾಯತ್ತತೆ, ರಾಜ್ಯದ ಅಸ್ತಿತ್ವ, ರಾಜ್ಯದ ಸ್ವಾಭಿಮಾನ, ಅದ್ರ ಬಗ್ಗೆ ಮಾತನಾಡ್ತಾರೆ ಅವರು. ಆದರೆ AIADMK ಬಿಜೆಪಿ ಜೊತೆಗೂ ಹೊಂದಾಣಿಕೆ ಮಾಡಿಕೊಂಡಿದೆ. ಕೇಂದ್ರ ಸರ್ಕಾರದ ನಿಲುವುಗಳ ಜೊತೆಗೆ ಅವರು ಮರ್ಜ್ ಆಗೋ ಪ್ರಯತ್ನವನ್ನು ಮಾಡ್ತಾರೆ. ಎರಡು ಪಾರ್ಟಿಗಳ ನಡುವೆ MGR ಅವರ ನಂತರ TVK ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ, ಸಾಮಾಜಿಕ ನ್ಯಾಯದ ಪರವಾಗಿ ಕೆಲಸವನ್ನು ಮಾಡ್ತೀನಿ, ಸಾಮಾಜಿಕ ಅಸಮತೋಲನ ಏನಿದೆ ಅದರ ಬಗ್ಗೆ ನಾನು ಹೋರಾಟ ಮಾಡ್ತೀನಿ. ಎರಡು ದ್ರಾವಿಡ ಪಕ್ಷಗಳೇನಿದೆ ಆ ಎರಡು ದ್ರಾವಿಡ ಪಕ್ಷಗಳು ಮೂಲ ದ್ರಾವಿಡ ಸಿದ್ಧಾಂತವನ್ನು ಬಿಟ್ಟು ಪರದೆಗೆ ಸರಿತಾ ಇವೆ. ಮೂಲ ದ್ರಾವಿಡ ಸಿದ್ಧಾಂತ ಏನಿದೆ ಆ ಸಿದ್ಧಾಂತವನ್ನು ಬಿಟ್ಟು ಪಕ್ಕಕ್ಕೆ ಸರಿತಾ ಇವೆ. ಈ ಕಾರಣಕ್ಕಾಗಿ ನನ್ನದೊಂದು ಅಸ್ತಿತ್ವ ಇರಲಿ ಅನ್ನೋ ಕಾರಣಕ್ಕಾಗಿ TVK ಬಂದಿದ್ದಾರೆ. ನೀವು ನೋಡಿ, ತಮಿಳುನಾಡಲ್ಲಿ ನಾನಿನ್ನು ಪಶ್ಚಿಮ ಬಂಗಾಳದಲ್ಲಿ ನಾಯಕತ್ವ ಹೆಂಗೆ ಬದಲಾವಣೆ ಆಯಿತು ಹೋಗ್ತಾ ಇತ್ತು ಅನ್ನೋದನ್ನು ನೋಡಿದ್ವಿ. ತಮಿಳುನಾಡಲ್ಲೂ ಕೂಡ ಹಂಗೆ ಆಗಿದೆ. 1967ರಲ್ಲಿ ಅಣ್ಣಾದುರೈ ಮುಖ್ಯಮಂತ್ರಿ ಆದರು. 69ರಲ್ಲಿ ಅಣ್ಣಾದುರೈ ನಿಧನದ ನಂತರ ಕರುಣಾನಿಧಿ ಮುಖ್ಯಮಂತ್ರಿ ಆದರು. ಅದಾದ ನಂತರ 72ರಲ್ಲಿ MR ರಾಮಚಂದ್ರನ್, MJR ಅಂತ ನಾವೇನು ಕರಿತೀವಿ ಆ ವ್ಯಕ್ತಿ ಈ ಪಕ್ಷದಿಂದ ಉಚ್ಚಾಟನೆಯಾಗಿ AIADMK ಸ್ಥಾಪನೆ ಆಯಿತು. ಅವರು 72ರಲ್ಲಿ ಹೊಸ ಪಕ್ಷ ಸ್ಥಾಪನೆ ಮಾಡಿ 77ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಪಕ್ಷ ಸ್ಥಾಪನೆ ಮಾಡಿ 5 ವರ್ಷಗಳ ನಂತರ ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ 77ರಲ್ಲಿ. 1989ರ ನಂತರ ಜಯಲಲಿತಾ ಪಾರುಪತ್ಯ ಎಲ್ಲಿಯ ತನಕ? 2016ರ ತನಕ. 2016ರ ತನಕ ಜಯಲಲಿತಾ ಪಾರುಪತ್ಯ ಇತ್ತು. ಅದಾದ ನಂತರ ಸ್ಟಾಲಿನ್ ಯುಗ ಶುರುವಾಗಿತ್ತು ಕಳೆದ 5 ವರ್ಷಗಳಿಂದ. ಈ 5 ವರ್ಷಗಳಲ್ಲಿ DMK ವಿರುದ್ಧ ಜನಾಕ್ರೋಶ ಇತ್ತು, ಭ್ರಷ್ಟಾಚಾರದ ಆರೋಪಗಳಿತ್ತು. ಇವೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿ ಜನರ ಮುಂದೆ ಹೋಗುವ ಪ್ರಯತ್ನವನ್ನು TVK ಮಾಡಿತು. ಅದರ ಪರಿಣಾಮ ಇವತ್ತು 107 ಸ್ಥಾನಗಳನ್ನು ವಿಜಯ್ ಅವರ ಪಾರ್ಟಿ ತಮಿಳುನಾಡಲ್ಲಿ ಗೆದ್ದಿದೆ. ದೊಡ್ಡ ಪಕ್ಷವಾಗಿ ಇದೀಗ ತಮಿಳುನಾಡಲ್ಲಿ ಬಂದಿರುವುದು. ದೈತ್ಯ ಮರಗಳೇನಿತ್ತಲ್ಲ DMK, AIADMK ಅನ್ನುವಂಥ ದೊಡ್ಡ ದೊಡ್ಡ ದೈತ್ಯ ಮರಗಳೇನಿತ್ತಲ್ಲ ಅವುಗಳನ್ನು ಉರುಳಿಸಬೇಕು ಅಂತ ಕಮಲ್ ಹಾಸನ್ ಸೇರಿದಂತೆ ಅನೇಕ ಜನ ಸಿನಿಮಾ ನಟರುಗಳ ಪ್ರಯತ್ನವನ್ನು ಪಟ್ಟಿದ್ರು. ಅದು ಸಾಧ್ಯ ಆಗಿರಲಿಲ್ಲ. ಇದೀಗ ವಿಜಯ್ ಅವರಿಂದ ಅದು ಸಾಧ್ಯ ಆಗಿದೆ. ಹಾಗಾದರೆ ಒಂದೇ ದಿನದಿಂದ ಆಯ್ತಾ? ಸಾಧ್ಯ ಇಲ್ಲ. 17 ವರ್ಷಗಳ ಕಾಲ ಗ್ರೌಂಡ್ ಕೆಲಸ ಮಾಡಿದ್ದಾರೆ. ಗ್ರೌಂಡಲ್ಲಿ ಕೆಲಸ ಮಾಡಿದ್ದಾರೆ, ಮಣ್ಣು ಹೊತ್ತಿದ್ದಾರೆ. ಹೆಂಗೆ? 2009ರಲ್ಲಿ ವಿಜಯ್ ಮಕ್ಕಳ್ ಇಯಕ್ಕಂ ಮುಖಾಂತರ ಜನರೊಂದಿಗೆ ಈ ವ್ಯಕ್ತಿ ಬೆರೆಯೋದಕ್ಕೆ ಶುರು ಮಾಡಿದರು. ಈ ಸಂಘಟನೆಯೊಂದಿಗೆ ಏನು ಮಾಡೋದಕ್ಕೆ ಶುರು ಮಾಡಿದ್ರು? ಈಗ ನಮ್ಮಲ್ಲಿ ಅನೇಕ ಜನ ರಾಜಕಾರಣಿಗಳು, ರಾಜಕಾರಣಕ್ಕೆ ಬರಬೇಕು ಅನ್ನುವವರು ಇವರೆಲ್ಲ ಇರ್ತಾರಲ್ಲ, ಒಂದು ಸಂಘಟನೆಯನ್ನು ಶುರು ಮಾಡಿ ಸಾಮಾಜಿಕ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಬರ್ತ್ಡೇ ದಿನ ಆಸ್ಪತ್ರೆಗಳಿಗೆ ಹೋಗಿ ಬ್ರೆಡ್ಡು, ಹಾಲು, ರಕ್ತದಾನ ಶಿಬಿರಗಳನ್ನು ಮಾಡೋದು, ಬೇರೆ ಬೇರೆ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡೋದು. ಅದೇ ರೀತಿಯಾಗಿ ಇವರು ಮಾಡೋಕ್ಕೆ ಶುರು ಮಾಡಿದರು. ಸಿನಿಮಾ ಪ್ರಚಾರಕ್ಕೆ ಮಾತ್ರ ಅದನ್ನು ಬಳಸಲಿಲ್ಲ, ಶೈಕ್ಷಣಿಕವಾಗಿ ನೆರವು ಕೊಡೋದಕ್ಕೆ ಇವರೆಲ್ಲ ಪ್ರಯತ್ನವನ್ನು ಪಟ್ಟರು. ಇವೆಲ್ಲದರ ನಡುವೆ ಒಂದು ಘಟನೆ ಆಯಿತು. ಏನು ಘಟನೆ? 2020ರಲ್ಲಿ ಇವರ ತಂದೆ, ನಟ ವಿಜಯ್ ಅವರ ತಂದೆ ಚಂದ್ರಶೇಖರ್ ಏನಿದ್ದಾರೆ, ಆಲ್ ಇಂಡಿಯಾ ದಳಪತಿ ವಿಜಯ್ ಮಕ್ಕಳ್ ಇಯಕ್ಕಂ ಎನ್ನುವಂಥ ಒಂದು ಪಾರ್ಟಿಯನ್ನು ಭಾರತೀಯ ಚುನಾವಣಾ ಆಯೋಗಕ್ಕೆ ಹೋಗಿ ರಿಜಿಸ್ಟರ್ ಮಾಡೋಕ್ಕೆ ಹೋಗ್ತಾರೆ ಇವರು. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಕತೆ. ಇದು ತಂದೆಯೇ ತನ್ನ ಪುತ್ರನ ಹೆಸರನ್ನು ಬಳಕೆ ಮಾಡಿಕೊಂಡು ಆಲ್ ಇಂಡಿಯಾ ದಳಪತಿ ವಿಜಯ್ ಮಕ್ಕಳ್ ಇಯಕ್ಕಂ ಎನ್ನುವಂಥ ಒಂದು ಪಾರ್ಟಿಯನ್ನು ಕಟ್ಟೋದಕ್ಕೆ ಚುನಾವಣಾ ಆಯೋಗಕ್ಕೆ ರಿಜಿಸ್ಟರ್ ಮಾಡೋಕೆ ಹೋಗ್ತಾರೆ. ಈ ಸುದ್ದಿ ಯಾರಿಗೆ ಗೊತ್ತಾಗುತ್ತೆ? ಇವತ್ತು ಗೆದ್ದಿರುವಂಥ ವಿಜಯ್ ಅವರಿಗೆ ಗೊತ್ತಾಗುತ್ತೆ.
ವಿಜಯ್ ಅವರಿಗೆ ಗೊತ್ತಾದ ತಕ್ಷಣ ಈ ವ್ಯಕ್ತಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನನಗೂ ಮತ್ತು ಆ ಪಕ್ಷಕ್ಕೆ ಯಾವುದೇ ಸಂಬಂಧ ಇಲ್ಲ, ನೋ ರಿಲೇಶನ್ಶಿಪ್ ಬಿಟ್ವೀನ್ ಮೀ ಅಂಡ್ ದಟ್ ಪಾರ್ಟಿ ಅಂತ ಹೇಳ್ಬಿಡ್ತಾರೋ. ಅಷ್ಟೇ ಮಾತ್ರ ಮಾಡಲಿಲ್ಲ, ಅವರ ತಂದೆ ಅವರ ತಾಯಿಯ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡ್ತಾರವರು. ಯಾವ ಕಾರಣಕ್ಕಾಗಿ? ನನ್ನ ಅನುಮತಿಯನ್ನ ಪಡೆಯದೆ ಈ ಪಾರ್ಟಿಗಾಗಿ ನನ್ನ ಹೆಸರನ್ನ ನನ್ನ ತಂದೆ ಮತ್ತು ತಾಯಿ ಬಳಕೆ ಮಾಡಿಕೊಂಡಿದ್ದಾರೆ, ಈ ಕಾರಣಕ್ಕಾಗಿ ಅಂತ ಹೇಳ್ತಾರೆ. ದೊಡ್ಡ ವಿವಾದ ಆಯಿತು ಈ ಘಟನೆ. ಅದಾದ ನಂತರ ಚಂದ್ರಶೇಖರ್ ಅವರು ಆ ಪಾರ್ಟಿಯನ್ನು ವಿಸರ್ಜನೆ ಮಾಡಿಬಿಡ್ತಾರೆ. ಆದರೆ ಇದಕ್ಕಿಂತ ಮೊದಲು ಒಂದು ಸಂಘಟನೆಯನ್ನು ಕಟ್ಟಿದ್ದಂತಹ ಈ ವ್ಯಕ್ತಿ ಗ್ರೌಂಡ್ ಲೆವೆಲ್ ಅಲ್ಲಿ ಒಂದು ಫಾಟೋ ಪೊಲಿಟಿಕಲ್ ಸ್ಟ್ರಾಟಜಿ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು. ಏನು ಫಾಟೋ ಪೊಲಿಟಿಕಲ್? ಅದರ ಅರ್ಥ ರಾಜಕಾರಣಕ್ಕೆ ಬರೋದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿಕೊಳ್ಳುವ ಪ್ರಯತ್ನವನ್ನು ನಟ ವಿಜಯ್ 17 ವರ್ಷಗಳಿಂದ ಮಾಡ್ತಾ ಇದ್ರು. ಅದರ ಭಾಗವಾಗಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡ್ತಾ ಇದ್ರು. ಇವರ ಸಂಘಟನೆಗಳಿಂದ ಪ್ರತಿನಿತ್ಯ ಉಪಹಾರ, ಬಡವರಿಗೆ ಉಪಹಾರ, ಮಧ್ಯಾಹ್ನದ ಊಟ, ಅವರಿಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಕೊಡೋದು, ಬ್ರೆಡ್ಡು, ಶೈಕ್ಷಣಿಕವಾಗಿ ಸಹಾಯ ಮಾಡೋದು. ಇದರ ಜೊತೆಗೆ ಮತ್ತೊಂದು ಏನು ಮಾಡಿದ್ರು ಅಂತ ಹೇಳಿದ್ರೆ, ಶೈಕ್ಷಣಿಕವಾಗಿ ಅತಿ ಹೆಚ್ಚು ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು. ಶೈಕ್ಷಣಿಕವಾಗಿ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿದ್ರು. ಆ ಮುಖಾಂತರ ಯುವಕರನ್ನು ಟಚ್ ಆದ್ರು. ಯಾರು SSLC ಮತ್ತು PUC ಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡಿತಾರೋ ಅವರನ್ನ ಸನ್ಮಾನ ಮಾಡೋ ಪ್ರಯತ್ನಗಳನ್ನು ಮಾಡಿದ್ರು. ಅವರ ಪೋಷಕರ ಜೊತೆಗೆ ಟಚ್ ಇದ್ರು. ಆ ಮುಖಾಂತರ ಯುವಕರನ್ನ ಟಚ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಜೊತೆಗೆ ಒಂದು ಕೆಲಸ ಏನು ಮಾಡಿದ್ರು ಅಂದ್ರೆ, 234 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಮಗು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅನ್ನೋ ಕಾರಣಕ್ಕಾಗಿ ರಾತ್ರಿ ಶಾಲೆಗಳನ್ನು ಶುರು ಮಾಡಿದ್ರು. ಈ ರಾತ್ರಿ ಶಾಲೆಗಳನ್ನು ಶುರು ಮಾಡುವ ಮುಖಾಂತರ ನೋಡಿ, ಕಾಮರಾಜ್ ಅವರ ಕನಸು ಏನಾಗಿತ್ತು, ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಂಥ ಕಾಮರಾಜ್ ಅವರ ಕನಸು ಏನಾಗಿತ್ತು, ಎಲ್ರಿಗೂ ಕೂಡ ಶಿಕ್ಷಣ ಕೊಡಬೇಕು ಅನ್ನೋದಾಗಿತ್ತು. ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಇದರ ಜೊತೆಗೆ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ. ಆ ಜಂಜಿಗಳಿದ್ರಲ್ಲ, ಆ ಯುವಕರಿದ್ರಲ್ಲ, ಅವರನ್ನ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಒಂದು ಆ್ಯಪ್ ಮುಖಾಂತರ ಅವರನ್ನ ತಲುಪುವ ಪ್ರಯತ್ನವನ್ನು ಮಾಡಿದ್ರು. ಇದು ಸುದೀರ್ಘ 17 ವರ್ಷಗಳ ಕಾಲ ನಟ ವಿಜಯ್ ರಾಜಕಾರಣಕ್ಕೆ ಬರೋದಕ್ಕಿಂತ ಮೊದಲು ಹಾಕಿಕೊಂಡಂತಹ ಅಡಿಪಾಯ. ಹಾಗಾದ್ರೆ 17 ವರ್ಷದ ಶ್ರಮ ಇತ್ತು, ಪೊಲಿಟಿಕಲ್ ಪಾರ್ಟಿ ಶುರುವಾಯಿತು. ತಂದೆ ಸ್ಥಾಪನೆ ಮಾಡಿದ್ದಂತಹ ಪೊಲಿಟಿಕಲ್ ಪಾರ್ಟಿಯನ್ನೇ ವಿರೋಧ ಮಾಡಿದ್ದಂತಹ ನಟ ವಿಜಯ್ 2024ರಲ್ಲಿ TVKಯನ್ನು ಅಸ್ತಿತ್ವಕ್ಕೆ ತೆಗೆದುಕೊಂಡು ಬಂದರು. ಹೆಂಗ್ ಸಾಧ್ಯ ಆಯಿತು ಗೆಲುವು? ಜಂಜಿಗಳ ಸಪೋರ್ಟ್ ಸಿಕ್ತು. ಯಾವ ಯುವಕರ ಪ್ರತಿಭಟನೆಯಿಂದ ಶ್ರೀಲಂಕಾದಲ್ಲಿ ಒಂದು ಸರ್ಕಾರದ ಪತನ ಆಗಿತ್ತೋ, ಗಮನಿಸಬೇಕಾದ ಸಂಗತಿ ನೀವು, ಶ್ರೀಲಂಕಾದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಗಳಾಯಿತು. ಸಾಮಾಜಿಕ ಜಾಲತಾಣಗಳನ್ನು ಬಳಕೆ ಮಾಡಿಕೊಂಡು ಅಲ್ಲಿಯ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ಸರ್ಕಾರವೇ ಅಧಪತನಕ್ಕೆ ಹೋಗುವಂತಹ ಹಂತಕ್ಕೆ ಬಂತು. ಅದೇ ಜಂಜಿಗಳು ಇವತ್ತು TVK ಅವರಿಗೆ ತಮಿಳುನಾಡಲ್ಲಿ ಸಪೋರ್ಟ್ ಮಾಡಿದ್ದಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ನೀವು ನೋಡಿ, ಬಿಜೆಪಿಯ ಚುನಾವಣಾ ಸ್ಟ್ರಾಟಜಿಯನ್ನು ಸ್ವಲ್ಪ ಗಮನಿಸಿ. ಪ್ರತಿ ಬಾರಿ ಚುನಾವಣೆ ಬಂದಾಗ ಏನ್ ಮಾಡ್ತಾರೆ ಅವರು, ಫಸ್ಟ್ ಟೈಮ್ ವೋಟರ್ಸ್ ಯಾರು ಇರ್ತಾರಲ್ಲ ಅವರನ್ನ ಕೇಂದ್ರೀಕರಿಸೋ ಪ್ರಯತ್ನವನ್ನು ಮಾಡ್ತಾರೆ. ಅವರು ಹೇಳ್ತಾರೆ, ಯುವಕರನ್ನ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟು ಫಸ್ಟ್ ಟೈಮ್ ಯಾರು ವೋಟರ್ಸ್ ಇರ್ತಾರೆ, ನನ್ನ ಮೊದಲ ಮತ ದೇಶಕ್ಕಾಗಿ ಅಂತ ಹೇಳ್ತಾರೆ ಅವರು. ಅಂದ್ರೆ ನೀವು ಬಿಜೆಪಿಗೆ ಹಾಕಿ ಅನ್ನೋ ಅರ್ಥದಲ್ಲಿ ಅವರು ಕ್ಯಾಂಪೇನ್ಗಳನ್ನು ಮಾಡ್ತಾರೆ. ಅವರನ್ನ ಟಾರ್ಗೆಟ್ ಮಾಡಿ ಅವ್ರಿಗೆ ವೋಟರ್ ID ಮಾಡಿಸ್ಕೊಳ್ಳೋದಾಗಿರ್ಬೋದು, ಮತದಾನದಲ್ಲಿ ಭಾಗಿಯಾಗುವಂತೆ ಮಾಡ್ಕೊಳ್ಳೋದು, ಈ ಪ್ರಯತ್ನವನ್ನು ಬಿಜೆಪಿ ಮಾಡುತ್ತೆ. ಒನ್ಸ್ ಅಗೇನ್ ಅದನ್ನೇ TVK ಇವತ್ತು ಮಾಡಿದೆ. ಒಂದು ಸಾಂಪ್ರದಾಯಿಕ ರಾಜಕಾರಣ ಭಾರತದಲ್ಲಿದೆ. ಜಾತಿ ವ್ಯವಸ್ಥೆ, ಧರ್ಮದ ಆಧಾರದ ಮೇಲೆ ಕಿತ್ತಾಟಗಳು ನಡೆಯುತ್ತೆ, ಯಾವುದೋ ವಿರೋಧಿ ತರನಾದಂತಹ ಹೇಳಿಕೆಗಳನ್ನು ಕೊಡೋದು, ಇವೆಲ್ಲವೂ ಬೆಳವಣಿಗೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ವಿಜಯ್ ಅವರು ಸೋಷಿಯಲ್ ಮೀಡಿಯಾಗಳನ್ನು ಅತಿ ಹೆಚ್ಚು ಬಳಕೆ ಮಾಡಿದರು. ನೀವು ನೋಡಿ, ತಮಿಳುನಾಡಲ್ಲಿ 5,33,00,000 ಜನ ಮತದಾರರು ಇದ್ದಾರೆ. ಇದರಲ್ಲಿ 1 ಕೋಟಿಗಿಂತಲೂ ಅಧಿಕ ಜನ ಯುವಕರಿರುವಂಥವರು. ನೀವು ನೋಡಿ, 1997ರಿಂದ 2007ರ ನಡುವೆ ಯಾರ್ಯಾರು ಜನಿಸಿದಾರಲ್ಲ, 1997ರಿಂದ 2007 20 ವರ್ಷಗಳ ಈ ಗ್ಯಾಪ್ನಲ್ಲಿ ಯಾರ್ಯಾರು ಜನಿಸಿದ್ದಾರೆ ಅವರನ್ನ ಜಂಜಿಗಳು ಅಂತ ಕರೀತಾರೆ. ಅವರನ್ನ ಟಾರ್ಗೆಟ್ ಮಾಡಿ ಏನ್ ಕೆಲಸವನ್ನು ಮಾಡಿದ್ರು, ಜಾತಿ, ಧರ್ಮ ಎಲ್ಲ ವಿಚಾರಗಳನ್ನ ಬದಿಗಿಟ್ಟು ಸಾಮಾಜಿಕ ಜಾಲತಾಣದ ಮುಖಾಂತರ ಅಭಿವೃದ್ಧಿ, ತಂತ್ರಜ್ಞಾನ, ಉದ್ಯೋಗ ಅವಕಾಶಗಳು, ತಮಿಳುನಾಡಿನ ಮಾದರಿ, ಇವತ್ತಿನ DMK ಸರ್ಕಾರದ ಭ್ರಷ್ಟಾಚಾರಗಳು ಇತ್ಯಾದಿ ಎಲ್ಲವನ್ನು ಕೂಡ ಪ್ರಚಾರ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಈ ಪ್ರಯತ್ನದ ಭಾಗವಾಗಿ ಏನಾಯಿತು, ಅನೇಕ ಯುವಕರೆಲ್ಲರೂ ಕೂಡ ಇವತ್ತು TVKಗೆ ಸಪೋರ್ಟ್ ಮಾಡಿದ್ರು. ನಮ್ಮ ಮನೆಯೂ ಕೂಡ ಮಾತನಾಡಿದ್ವಿ, ಮಹಿಳೆಯರು ಅತಿ ಜನ ಸೇರ್ತಾ ಇದ್ದಾರೆ, ಯುವಕರು ಅತಿ ಹೆಚ್ಚು ಜನ ಅವರ ಪ್ರಚಾರ ಕಾರ್ಯಗಳಲ್ಲಿ ಸೇರ್ತಾ ಇದ್ರು. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, 17 ವರ್ಷಗಳಿಂದ ಅವ್ರದ್ದೊಂದು ಅಭಿಮಾನಿ ಸಂಘ ಇತ್ತು ಅಂತ ಹೇಳಿದ್ವಲ್ಲ, ಆ ಅಭಿಮಾನಿ ಸಂಘಕ್ಕೆ 2 ಕೋಟಿಗಿಂತಲೂ ಅಧಿಕ ಜನ ಸದಸ್ಯರಿದ್ರು, ಅಭಿಮಾನಿಗಳಿದ್ರು 2 ಕೋಟಿ ಜನ. ಆ 2 ಕೋಟಿ ಜನರನ್ನು ಇವ್ರು ಹೆಂಗ್ ಬಳಕೆ ಮಾಡಿಕೊಂಡ್ರು ಅಂತ ಹೇಳಿದ್ರೆ, ಕೇವಲ ಅವರನ್ನ ಅಭಿಮಾನಿಗಳು ಅಥವಾ ಆ ಸಂಘಟನೆಯ ಕಾರ್ಯಕರ್ತರು ಅನ್ನೋದನ್ನ ನೋಡ್ಕೊಳ್ಳದೆ ಅವರಿಗೂ ಕೂಡ ಜವಾಬ್ದಾರಿಗಳನ್ನು ಕೊಡೋದ್ರ ಮುಖಾಂತರ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ರು.
ಪ್ರತಿ ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿಗಳ ಲೆವೆಲಲ್ಲಿ, ಜಿಲ್ಲಾ ಪಂಚಾಯಿತಿಗಳ ಲೆವೆಲಲ್ಲಿ ಅವ್ರಿಗೊಂದು ಜವಾಬ್ದಾರಿಗಳನ್ನು ಕೊಡೋದ್ರ ಮುಖಾಂತರ, ಆ ಜವಾಬ್ದಾರಿಯ ಮುಖಾಂತರ ಚುನಾವಣೆ ಗೆಲ್ಲುವ ತಂತ್ರಕ್ಕೆ ಯಾರು ಹೋಗಿದ್ರು? TVK ವಿಜಯ್ ಅವರು ಹೋಗಿದ್ರು. ಅದರ ಪರಿಣಾಮವಾಗಿ ಯುವಕರು ಅತಿ ಹೆಚ್ಚಾಗಿ ಬಂದರು. ನೀವು ನೋಡಿ, 2014ರ ಲೋಕಸಭೆ, 2019ರ ಲೋಕಸಭೆ, 2024ರ ಲೋಕಸಭೆ, ಬಿಜೆಪಿ ಇದೇ ಸ್ಟ್ರಾಟಜಿ ಮೇಲೆ ಹೋಗ್ತಾ ಇರೋದು. ಫಸ್ಟ್ ಟೈಮ್ ವೋಟರ್ಸ್ ಅನ್ನು ಅವರು ಟಾರ್ಗೆಟ್ ಮಾಡ್ತಾರೆ, ಆ ಮುಖಾಂತರ ಅತಿ ಹೆಚ್ಚು ವೋಟರ್ಸ್ ಅನ್ನ ತೆಗೆದುಕೊಂಡು ಬರೋದು. ಬಿಜೆಪಿ ಇನ್ನೂ ಒಂದು ಏನು ನಂಬುತ್ತೆ ಅಂತ ಹೇಳಿದ್ರೆ, ಎಲ್ಲಿ ಅತಿ ಹೆಚ್ಚು ಮತದಾನ ಆಗುತ್ತೋ ಅದು ನಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ. ತಮಿಳುನಾಡಲ್ಲೂ ಕೂಡ ಇವತ್ತು ಹಾಗೆ ಆಯಿತು. 89%ಕ್ಕಿಂತಲೂ ಅಧಿಕ ವೋಟಿಂಗ್ ಪರ್ಸೆಂಟೇಜ್ ತಮಿಳುನಾಡಲ್ಲಾಯಿತು. ಎಲ್ಲರೂ ಕೂಡ ಜನಾಕ್ರೋಶದ ಭಾಗವಾಗಿ ಹೊರಗಡೆ ಬಂದರು, ವೋಟ್ ಹಾಕಿದ್ರು. ಅದರ ಪರಿಣಾಮ ವಿಜಯ್ ಅವರಿಗೆ ಸಿಕ್ಕಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇದು ಯುವಕರು. ಹಾಗಾದ್ರೆ ಸಿನಿಮಾ ತ್ಯಾಗ ಮತ್ತು ಸಮಾಜ ಸೇವೆ ವಿಜಯ್ ಅವರದ್ದು. ಸಿನಿಮಾ ರಂಗದಿಂದ ಬಂದಂತಹ ವ್ಯಕ್ತಿ 1992ರಲ್ಲಿ ಬಾಲ್ಯ ನಟನಾಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟಂತಹ ವ್ಯಕ್ತಿ. 2009ರಲ್ಲಿ ವಿಜಯ್ ಮಕ್ಕಳ ಇಯಕ್ಕಂ ಎನ್ನುವಂತಹ ಒಂದು ಸಂಘಟನೆ, ಆ ಸಂಘಟನೆ ಮುಖಾಂತರ ಶುರು ಮಾಡ್ತಾರೆ. ರಾಜಕೀಯಕ್ಕಾಗಿ ವಾರ್ಷಿಕವಾಗಿ 100-150 ಕೋಟಿ ರೂಪಾಯಿ ಸಂಭಾವನೆ ಬರ್ತಾ ಇದ್ದಂತಹ ಸಿನಿಮಾಗಳನ್ನು ಈ ವ್ಯಕ್ತಿ ಹೊರಗಡೆ ಬಿಡ್ತಾರೆ. ಆ ವ್ಯಕ್ತಿ ಹೇಳ್ತಾರೆ, ರಾಜಕಾರಣ ಅಂದರೆ ವಿಜಯ್ ಅವರೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಏನಂತ ಹೇಳ್ತಾರೆ? ರಾಜಕೀಯ ಕೇವಲ ಹವ್ಯಾಸ ಅಲ್ಲ, ಇಟ್ಸ್ ನಾಟ್ ಎ ಹ್ಯಾಬಿಟ್. ಆ್ಯಂಡ್ ಅವ್ರು ಹೇಳ್ತಾರೆ, ಇದೊಂದು ವೃತ್ತಿ ಅಲ್ಲ. ನಾನೀಗ ಒಬ್ಬ ನಟ ಆಗಿದ್ದೆ, ಆ ವೃತ್ತಿಯನ್ನು ತ್ಯಜಿಸಿ ಬಂದಿದ್ದೀನಿ, ಮತ್ತೊಂದು ವೃತ್ತಿ ನನಗೆ ಸಿಕ್ಕಿದೆ ಅಂತಲ್ಲ. ರಾಜಕಾರಣ ಅಂತ ಹೇಳಿದ್ರೆ ಅದೊಂದು ಪವಿತ್ರ ಜನಸೇವೆ, ಪವಿತ್ರ ಜನಸೇವೆ ಅಂತ ಪ್ರಚಾರ ಮಾಡಿದ್ರು ಅವರು. ಆ ಪವಿತ್ರ ಜನಸೇವೆ ಮಾಡೋದಕ್ಕೆ ನಾನು ಸಿನಿಮಾ ರಂಗಕ್ಕೆ ಗುಡ್ ಬೈ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೊರಗಡೆ ಬಂದರು. ರಾಜಕೀಯದ ಜೊತೆಗೆ ಸಿನಿಮಾ ಮಾಡೋದು ಜನಸೇವೆಗೆ ಅಡ್ಡಿ ಆಗ್ಬೋದು ಅಂತೆಲ್ಲ ಹೇಳಿದರು. ಹೀಗಾಗಿ ನಿವೃತ್ತಿ ನಾನು ತೆಗೆದುಕೊಳ್ತೀನಿ ಅಂತ ಹೇಳಿದರು. ಬಾಲನಟನಾಗಿ ಅವರೆಲ್ಲ ಬಂದಿದ್ರು. 69 ಸಿನಿಮಾಗಳನ್ನು ಮಾಡಿದ್ರು. ಪೆರಿಯಾರ್ ಅವರ ಚಿಂತನೆಯನ್ನು ಇಟ್ಟುಕೊಂಡಿದ್ದಾರೆ ಅವರು. ಯಾವ್ಯಾವುದು ಪೆರಿಯಾರ್ ಅವರ ಚಿಂತನೆ? ಜಾತಿರಹಿತ ಸಮಾಜವನ್ನು ಕಟ್ಟೋದು, ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು, ಮಹಿಳಾ ಸಬಲೀಕರಣವನ್ನು ಮಾಡೋದು. ಪೆರಿಯಾರ್ ಅವರ ಜೊತೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳು, ಕಾಮರಾಜ್ ಅವರ ಚಿಂತನೆಗಳು, ಇವರೆಲ್ಲರೂ ಕೂಡ ನನ್ನ ಮಾರ್ಗದರ್ಶಕರು ಅನ್ನುವಂಥ ಹೇಳಿಕೆಗಳನ್ನು ಪದೇ ಅವರು ಕೊಡ್ತಾ ಬಂದರು. ಇದರ ಭಾಗವಾಗಿ ಕಾಮರಾಜ್ ಅವರು, ನಾನು ಅವಾಗಲೇ ಹೇಳಿದೆ, ಅವರಿಗೆ ಶಿಕ್ಷಣದ ತಂದೆ ಅಂತ ಕರೀತಾರೆ ತಮಿಳುನಾಡಲ್ಲಿ. ಯಾಕಂದರೆ 1960ರಲ್ಲಿ 56ರ ಆ ದಶಕದಲ್ಲಿ ಬಿಸಿಯೂಟ ಯೋಜನೆಯನ್ನು ಶುರು ಮಾಡಿದರು. ಇಡೀ ದೇಶದಲ್ಲಿ ಯಾವುದೇ ಮಗು ಶೈಕ್ಷಣಿಕವಾಗಿ ವಂಚಿತ ಆಗಬಾರದು, ಪ್ರತಿಯೊಬ್ಬರಿಗೂ ಊಟ ಸಿಗಬೇಕು ಅಂತ. ಇದರ ಜೊತೆಗೆ ಏನು ಮಾಡಿದರು ಅಂತ ಹೇಳಿದರೆ, ಪ್ರತಿಯೊಬ್ಬ ವಿದ್ಯಾರ್ಥಿ 11ನೇ ತರಗತಿಯ ತನಕ ಕೂಡ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪಡೆದುಕೊಳ್ಳಬೇಕು ಅನ್ನೋ ಪ್ರಯತ್ನದಲ್ಲಿ ಅವರು 12,000 ಶಾಲೆಗಳನ್ನು ಶುರು ಮಾಡಿದರು. ಅದೇ ಮಾದರಿಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇದರ ಜೊತೆಗೆ ಒಂದು ಪರಿಣಾಮ ಏನಾಯಿತು ತಮಿಳುನಾಡಲ್ಲಿ ಇವೆಲ್ಲ ಬೆಳವಣಿಗೆಗಳ ನಂತರ, ಬ್ರಿಟಿಷರ ಅವಧಿಯಲ್ಲಿ 7% ಮಾತ್ರ ಸಾಕ್ಷರತೆ ಇತ್ತು. ಎಲ್ಲಿ? ತಮಿಳುನಾಡಲ್ಲಿ. ಎಲ್ಲ ಪರಿಣಾಮ ಆಯ್ತಲ್ಲ, ಶೈಕ್ಷಣಿಕ ಕ್ರಾಂತಿ ಆಯ್ತಲ್ಲ, 37%ಗೆ ಅದು ಏರಿಕೆ ಆಯಿತು. ಅದನ್ನು ನಾನು ಮುಂದುವರಿಸ್ತೀನಿ ಅಂತ TVK ಹೇಳ್ತಾ ಇರೋದು, ವಿಜಯ್ ಅವರು ಹೇಳ್ತಾ ಇರೋದು. ಇದರ ಜೊತೆಗೆ ನೀಟ್ ಪರೀಕ್ಷೆ. ಈ ಹಿಂದೆ DMK ಸರ್ಕಾರ ಇದ್ದಾಗಲೂ ಕೂಡ ಕೇಂದ್ರ ಸರ್ಕಾರ ಜೊತೆಗೆ ಅವ್ರದ್ದು ಗುದ್ದಾಟ ಇತ್ತು. ಆ ವಿಚಾರಕ್ಕೆ ನೀಟನ್ನು ರದ್ದತಿ ಮಾಡಬೇಕು ಅನ್ನೋ ಫೈಟಿಂಗ್ಗಳೆಲ್ಲವೂ ಕೂಡ ಆಗಿದ್ದನ್ನು ನೋಡಿದ್ದೀವಿ. ಒನ್ಸ್ ಅಗೇನ್ ನಾನು ಅದನ್ನು ತೆಗೆದುಕೊಂಡು ಬರ್ತೀನಿ. ಇದು ಗ್ರಾಮೀಣ ವಿದ್ಯಾರ್ಥಿಗಳಿಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದೆ. ಒಂದು ರಾಷ್ಟ್ರ ಒಂದು ಪರೀಕ್ಷೆ, ಇದು ಶೈಕ್ಷಣಿಕ ಹಕ್ಕುಗಳನ್ನು ಕಿತ್ಕೊಳ್ತಾ ಇದೆ ಅನ್ನುವಂಥ ಮಾತುಗಳನ್ನು, ಭರವಸೆಗಳನ್ನು ಅವರು ಕೊಟ್ಟಿದ್ದಾರೆ. ಇದು ಮತ್ತೆ ತಮಿಳುನಾಡು ಸರ್ಕಾರ, ಕೇಂದ್ರ ಸರ್ಕಾರದ ನಡುವೆ ತಿಕ್ಕಾಟ ಆಗುತ್ತಾ? ಯಾಕಂದರೆ ನೀಟ್ ಎನ್ನುವಂಥ ಒಂದು ಪರೀಕ್ಷೆ ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ ನಡೆಯುವಂತಹ ಪರೀಕ್ಷೆ. ಈ ಪರೀಕ್ಷೆಯ ವಿರುದ್ಧ ತಮಿಳುನಾಡು ಅನೇಕ ವರ್ಷಗಳಿಂದ ತತ್ವಗಳನ್ನು ಪ್ರತಿಪಾದನೆ ಮಾಡಿಕೊಂಡು ಬರ್ತಾ ಇದೆ. ಆ ವಿಚಾರವನ್ನು ಕೂಡ ನಾನು ಈಡೇರಿಸ್ತೀನಿ ಎನ್ನುವಂತಹ ನಿಟ್ಟಿನಲ್ಲಿ ವಿಜಯ್ ಅವರು ಮಾತನಾಡಿದ್ದಾರೆ. ಹೀಗಾಗಿ ಅದು ಎಲ್ಲಿಯ ತನಕ ಹೋಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇದರ ಜೊತೆಗೆ ಜಾತ್ಯತೀತ ಸಾಮಾಜಿಕ ನ್ಯಾಯದೊಂದಿಗೆ ಮಧ್ಯಮ ಎಡಪಂಥೀಯ ನಿಲುವನ್ನು ಹೊಂದಿದ್ದಾರೆ ಇವರು. ಈಗ ಪೆರಿಯಾರ್ ಅವ್ರನ್ನ ವಿಚಾರಕ್ಕೆ ಹೋಗೋದಾದರೆ, ನಾಸ್ತಿಕ, ದೇವರನ್ನ ನಂಬದೇ ಇರುವಂತಹ ಸಿಸ್ಟಮು, ಆ ವ್ಯವಸ್ಥೆಯಲ್ಲಿ ಚಿಂತನೆಗಳು ಬರುತ್ತೆ ಅಂತ ಹೇಳ್ತಾರೆ. ಇವರು ಆ ಚಿಂತನೆಗೆ ಹೋಗಲ್ಲ. ದೇವರು ನಂಬುವುದು ಬಿಡೋದು ಅವರವರ ಹಕ್ಕು ಅನ್ನುವಂಥ ನಿಟ್ಟಿನಲ್ಲಿ ವಿಜಯ್ ಅವರ ಚಿಂತನೆ ಇದೆ. ಎಲ್ಲ ಚಿಂತನೆಗಳ ಭಾಗವಾಗಿ ಇದೀಗ ಸಿನಿಮಾದಲ್ಲಿ ತ್ಯಾಗವನ್ನು ಮಾಡಿ, ಅಂದರೆ ಅವರು ಕಳೆದ ಬಾರಿ ಅವ್ರದ್ದೊಂದು ದೊಡ್ಡ ಸಿನಿಮಾ ಇತ್ತು, ಜಗನ್ನಾಯನ್ ಅಂತ ಏನೋ ಹೇಳ್ತಾರೆ, ಆ ಸಿನಿಮಾದ ಕೊನೆಯ ಸಿನಿಮಾ ಆಗಿ ಹೋಯಿತು. ಹೀಗಾಗಿ ಆ ಸಿನಿಮಾದಿಂದ ಹೊರಗಡೆ ಬಂದು ಇದೀಗ ರಾಜಕೀಯ ಎನ್ನುವಂತಹ ಒಂದು ಬೆಳ್ಳಿ ಪರದೆಯ ಮೇಲೆ ಮಿಂಚೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮುಂದೆ ಏನಾಗುತ್ತೆ ಕಾದು ನೋಡಬೇಕು. ಇದು ಅವರು ತ್ಯಾಗ ಮಾಡಿರೋದು. ಸಿನಿಮಾದಿಂದ ಇದೀಗ ರಾಜಕೀಯ ಸಮರವನ್ನು ಅವರು ಶುರು ಮಾಡಿಕೊಂಡಿರೋದು. ಮೆರ್ಸಲ್ ಎನ್ನುವಂಥ ಒಂದು 2017ರಲ್ಲಿ ಒಂದು ಸಿನಿಮಾ ಬರುತ್ತೆ ಅವ್ರದ್ದು. ಮೆರ್ಸಲ್ ಎನ್ನುವಂಥ ಒಂದು ಸಿನಿಮಾ GST ಮತ್ತು ಡಿಜಿಟಲ್ ಇಂಡಿಯಾ ಟೀಕಿಸಿ ಕೇಂದ್ರದ ಕೆಂಗಣ್ಣಿಗೆ ಗುರಿಯಾಗಿದ್ದಂಥ ವ್ಯಕ್ತಿ ಇವರು. 2018ರಲ್ಲಿ ಸರ್ಕಾರ್ ಎನ್ನುವಂಥ ಒಂದು ಸಿನಿಮಾ ಬರುತ್ತೆ. ಏನೇನಾಯಿತು ಅಂತ ಹೇಳಿದರೆ, 2017ರಲ್ಲಿ ಮೆರ್ಸಲ್ ಸಿನಿಮಾ ಬಂತಲ್ಲ,
ಆ ಸಿನಿಮಾದಲ್ಲಿ ಈ ವ್ಯಕ್ತಿ 3 ಪಾತ್ರದಲ್ಲಿ ಅಭಿನಯ ಮಾಡ್ತಾರೆ ವಿಜಯ್. ಯಾವ್ಯಾವ ಪಾತ್ರ? ಒಂದು ತಂದೆ, ಮತ್ತೊಂದು ಮಗ, ಇನ್ನೊಂದು ಪಾತ್ರ ಮತ್ತೊಬ್ಬ ಮಗನಾಗಿ ಇವ್ರು ಆಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಸೆಂಟೆನ್ಸ್ ಬರುತ್ತೆ, ಏನಂತ ಒಂದು ಸಂಭಾಷಣೆ ಬರುತ್ತೆ. ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆಗಳನ್ನು ಮಾಡಲಾಗುತ್ತೆ. 7% GST ಇರುವಂತಹ ಸಿಂಗಪುರದಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯಗಳು ಸಿಗುತ್ತೆ, ಆದರೆ 28% GST ಇರುವಂತಹ ಭಾರತದಲ್ಲಿ ಯಾಕೆ ಈ ಸೌಲಭ್ಯಗಳು ಸಿಗೋದಿಲ್ಲ ಅಂತ ವಿಜಯ್ ಅವರು ಪ್ರಶ್ನೆ ಮಾಡ್ತಾರೆ ಸಿನಿಮಾದಲ್ಲಿ. ಇದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ಪ್ರೇರಿತ ಸಂಭಾಷಣೆ ಅಂತ ಬಿಜೆಪಿ ಆರೋಪ ಮಾಡ್ತು. ಆ ಹೇಳಿಕೆಗೆ ಕತ್ತರಿ ಹಾಕಬೇಕು ಅಂತ ಎಲ್ಲವೂ ಕೂಡ ಪ್ರತಿಭಟನೆಗಳಾಯಿತು. ಇದು ರಾಜಕೀಯದ ಒಂದು ಮೊದಲ ಮೆಟ್ಟಿಲು ಅಂತ ಹೇಳ್ತಾರೆ. ಇದು ಒಂದು. 2018ರಲ್ಲಿ ಸರ್ಕಾರ ಎನ್ನುವಂಥ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದಲ್ಲಿ ವಿಜಯ್ ಒಬ್ಬ ಅನಿವಾಸಿ ಭಾರತೀಯ ಉದ್ಯಮಿಯಾಗಿ ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ. ಅದರಲ್ಲಿ ಏನಾಗಿರುತ್ತೆ ಕಥೆ ಅಂತ ಹೇಳಿದರೆ, ಈ ಅನಿವಾಸಿ ಭಾರತೀಯ ಬೇರೆ ದೇಶದಲ್ಲಿ ಇರ್ತಾನಲ್ಲ ಈ ವ್ಯಕ್ತಿ, ಆ ವ್ಯಕ್ತಿಯ ಮತವನ್ನ ಕಳ್ಳತನ ಮಾಡಿ ಬೇರೊಬ್ಬರು ಹಾಕಿದ್ದಾರೆ ಅನ್ನೋದು ಆ ವ್ಯಕ್ತಿ ಗೊತ್ತಾಗುತ್ತೆ. ನನ್ನ ವೋಟರ್ನ ಬೇರೊಬ್ಬರು ಯಾರೋ ಹಾಕಿದ್ದಾರೆ ಅನ್ನೋದು ವಿದೇಶದಲ್ಲಿರುವ ಒಬ್ಬ ವ್ಯಕ್ತಿ ಗೊತ್ತಾಗಿರುತ್ತೆ. ಆ ವಿದೇಶದ ವ್ಯಕ್ತಿ ಬಂದು ಅದರ ವಿರುದ್ಧವಾಗಿ ಹೋರಾಟ ಮಾಡುವಂತ ಒಟ್ಟಾರೆ ಚಿತ್ರೀಕರಣವನ್ನು ತೆಗೆದುಕೊಂಡು ಬರೋ ಪ್ರಯತ್ನ ಆಗುತ್ತೆ. ಇದರ ಜೊತೆಗೆ ತಮಿಳುನಾಡಿನಲ್ಲಿ AIDMK DMK ಕೊಡ್ತಾ ಇದ್ದಂಥ ಉಚಿತ ಯೋಜನೆಗಳೇನಿತ್ತಲ್ಲ, ಆ ಯೋಜನೆಗಳನ್ನ ಸಾರಾಸಗಟವಾಗಿ ವಿರೋಧ ಮಾಡಲಾಗಿತ್ತು ಈ ಸಿನಿಮಾದಲ್ಲಿ. ಅದರ ವಿರುದ್ಧವೂ ಕೂಡ ಆಕ್ರೋಶ ಬಂತು. 2014ರಲ್ಲಿ ಕತ್ತಿ ಎನ್ನುವಂಥ ಒಂದು ಸಿನಿಮಾ ಬರುತ್ತೆ. ಇದರಲ್ಲಿ ರೈತರ ಸಮಸ್ಯೆಗಳು, ಹಳ್ಳಿಯ ಜನರಿಗೆ ಕುಡಿಯೋದಕ್ಕೆ ನೀರು ಸಿಗದೆ ಇರೋದು, ಎಲ್ಲದರ ಬಗ್ಗೆಯೂ ಕೂಡ ಒತ್ತಿ ಹೇಳೋ ಪ್ರಯತ್ನವನ್ನು ಪಡೆದರು. ಒಂದು ಸೆಂಟೆನ್ಸ್ ಬರುತ್ತೆ, ಒಂದು ಸಂಭಾಷಣೆ ಬರುತ್ತೆ. ಏನಂತ? ಒಂದು ಹನಿ ನೀರಿಗಾಗಿ ರೈತರು ಈ ಪರಿಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ಇದ್ದಂತಹ ಸಮಯದಲ್ಲೂ ಕೂಡ ನಾವು ಶಾಂಪೂ ಮತ್ತು ಸಾಬೂನು ತಯಾರಿಸುವಂತಹ ಕಾರ್ಖಾನೆಗಳಿಗೆ ನೀರನ್ನು ಕೊಡ್ತಾ ಇದ್ದೀವಿ, ಇದು ಯಾವ ನ್ಯಾಯ ಅಂತ. ರೈತರು ಕುಡಿಯೋ ನೀರಿಗಾಗಿ, ತಮ್ಮ ಬೆಳೆಗಳಿಗಾಗಿ ಹೋರಾಟ ಮಾಡ್ತಿದ್ದಾರೆ, ನೀರು ಬೇಕು ಅಂತ. ಆದರೆ ಶಾಂಪೂ ಮತ್ತು ಸಾಬೂನು ತಯಾರು ಮಾಡೋ ಕಾರ್ಖಾನೆಗಳಿಗೆ ನಾವು ನೀರು ಕೊಡ್ತಾ ಇದ್ದೀವಿ, ನಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅನ್ನುವಂಥ ಒಂದು ಸಂಭಾಷಣೆ ಬರುತ್ತೆ. ಇದು ಕೂಡ ವ್ಯವಸ್ಥೆಯ ವಿರುದ್ಧ ವಿಜಯ್ ಅವರಿಗೆ ಇದ್ದಂತಹ ಮನೋಭಾವವನ್ನು ಚಿತ್ರೀಕರಣದ ಮುಖಾಂತರ, ಸಿನಿಮಾದ ಮುಖಾಂತರ ತೋರಿಸೋ ಪ್ರಯತ್ನವನ್ನು ಮಾಡಿದ್ರು ಅಂತ. 2026ರಲ್ಲಿ ಜನನಾಯಕನ್ ಎನ್ನುವಂತಹ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ಜನನಾಯಕನಾಗಿ ಹೊರಹೊಮ್ಮೋದು. ಇವತ್ತು ಜನನಾಯಕನಾಗಿ ತಮಿಳುನಾಡಲ್ಲಿ ಇದೇ ಟಿವಿಗೆ ಹೊರ ಬಂದಿದೆ. ನಾವು ಮೊನ್ನೆ ಡಿಸ್ಕಸ್ ಮಾಡಿದ್ವಿ, ತಮಿಳುನಾಡಲ್ಲಿ ಕೇವಲ ಸಿನಿಮಾ ಮನರಂಜನೆಯಾಗಿ ಉಳಿದಿರಲಿಲ್ಲ, ಅವರ ವೈಚಾರಿಕ ಸಿದ್ಧಾಂತಗಳನ್ನು ಜನರಿಗೆ ಪ್ರಚುರಪಡಿಸುವಂತಹ ಸಿದ್ಧಾಂತವಾಗಿ ಅಥವಾ ಮಾಧ್ಯಮವಾಗಿ ಕನ್ವರ್ಟ್ ಆಗಿತ್ತು. ಅದೇ ರೀತಿಯಾಗಿ ಒಂದು 4-5 ಸಿನಿಮಾಗಳ ಮುಖಾಂತರ ಇದೇ ವಿಜಯ್ ಅವರು ಮಾಡಿದ್ರು ಅನ್ನೋದು ಮೇಲ್ನೋಟ ಕಾಣಿಸ್ತಾ ಇದೆ. ಇದರ ಜೊತೆಗೆ ಇದೆಲ್ಲವೂ ಕೂಡ ತಮಿಳುನಾಡಲ್ಲಿ ಆಗಿರುವಂತಹ ಬೆಳವಣಿಗೆಗಳು, ಸಿನಿಮಾದಿಂದ ರಾಜಕೀಯಕ್ಕೆಲ್ಲ ಬಂದರು. ಇದರ ಜೊತೆಗೆ ಹಾಗಾದರೆ ವಿಜಯ್ ಅವರ ಹಾದಿ ಸುಲಭವಾಗಿದೆಯಾ? ಖಂಡಿತ ಇಲ್ಲ. ಹಾಗಾದರೆ ವಿಜಯ್ ಅವರ ಮುಂದಿರುವಂತಹ ಸವಾಲುಗಳೇನು? ಯಾವೆಲ್ಲ ಸವಾಲುಗಳಿದೆ? ಅತಿ ದೊಡ್ಡ ಪಕ್ಷವಾದರೂ ಕೂಡ ವಿಜಯ್ ಅವರಿಗೆ 10 ಸ್ಥಾನಗಳ ಕೊರತೆ ಕಾಣಿಸ್ತಾ ಇದೆ. 10 ಅನ್ನೋದಕ್ಕಿಂತ ಇದಕ್ಕಿಂತ ಜಾಸ್ತಿ ಬೇಕು ಅನ್ನುವಂಥ ಲೆಕ್ಕಾಚಾರ ಇದೆ. ಯಾಕಂದರೆ 2 ಕ್ಷೇತ್ರಗಳಲ್ಲಿ ಅವರು ಸ್ಪರ್ಧೆ ಮಾಡಿದ್ರು, ಒಂದರಲ್ಲಿ ರಾಜೀನಾಮೆ ಕೊಡಬೇಕು. ಅದೇ TVK ಪಕ್ಷದ ಮತ್ತೊಬ್ಬರು ಕೂಡ ಸ್ಪೀಕರ್ ಆಗ್ತಾರೆ. ಹೀಗಾಗಿ 2 ಸ್ಥಾನಗಳ ಕೊರತೆಯಲ್ಲಿ ಸಹಜವಾಗಿ ಆಗುತ್ತೆ. ಈಗ ಅವರಿಗೆ 106 ಆದರೆ 12 ಸ್ಥಾನಗಳ ಕೊರತೆ ಆಗುತ್ತೆ. ಆ 12 ಸ್ಥಾನಗಳನ್ನು ಹೆಂಗೆ ನಿಭಾಯಿಸ್ತಾರೆ ಅದು ಸದ್ಯಕ್ಕಿರುವಂತಹ ಪ್ರಶ್ನೆ. ಮೈತ್ರಿ ಸರ್ಕಾರದ ಮುಖಾಂತರ ತಮಿಳುನಾಡಿನ ಚುನಾವಣೆಯನ್ನು ಹಿಡಿಯೋದಕ್ಕೆ ದಳಪತಿ ಪ್ರಯತ್ನ ಪಡ್ತಿದ್ದಾರೆ. ಕಾಂಗ್ರೆಸ್ನವರು ಸಪೋರ್ಟ್ ಮಾಡಬಹುದಾ? ಯಾಕಂದ್ರೆ ರಾಹುಲ್ ಗಾಂಧಿ ಅವರು ನಿನ್ನೊಂದು ಟ್ವೀಟ್ ಮಾಡಿದ್ದಾರೆ, ಅವ್ರಿಗೂ ಶುಭವನ್ನು ಕೋರಿ ಇವರ ನೇತೃತ್ವದಲ್ಲಿ ತಮಿಳುನಾಡು ಅಭಿವೃದ್ಧಿ ಆಗಲಿ ಎಲ್ಲವನ್ನು ಕೂಡ ಮಾತನಾಡಿದ್ದಾರೆ. ಆದರೆ ಕಾಂಗ್ರೆಸ್ ಸಪೋರ್ಟ್ ಮಾಡಿಬಿಡುತ್ತಾ? ಯಾಕಂದ್ರೆ ಅವರು DMK ಜೊತೆಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಇಂಡಿಯಾ ಮೈತ್ರಿಕೂಟದಲ್ಲಿ ಅವರು ಇದ್ರು, ಇಂಡಿಯಾ ಮೈತ್ರಿಕೂಟದ ಪಾಲುದಾರರಾಗಿ ಎಲ್ಲ ಕೆಲಸ ಮಾಡಿದ್ದಾರೆ. ಹೀಗಾಗಿ DMK ಸಪೋರ್ಟ್ ಮಾಡುತ್ತಾ? ಏನಾಗುತ್ತೆ ಸದ್ಯಕ್ಕಿರುವಂಥ ಪ್ರಶ್ನೆ. PMK 4 ಸ್ಥಾನ ಇದೆ, ಅವ್ರ ಕಡೆ ಏನಾದರೂ ಹೋಗ್ತಾರಾ ಅಂತ. ಕುದುರೆ ವ್ಯಾಪಾರ ಅಥವಾ ಆಪರೇಷನ್ಗಳಿಂದ ದೂರ ಉಳಿತಾರಾ ವಿಜಯ್ ಅಂತ? ಅಂದರೆ ಕೆಲವೊಂದಿಷ್ಟು ಶಾಸಕರನ್ನ ಹಣ ಕೊಟ್ಟು ಖರೀದಿ ಮಾಡೋದು, ಆಪರೇಷನ್ ಮಾಡೋದು, ಬೇರೆ ಬೇರೆ ಪಾರ್ಟಿಗಳನ್ನು, ಏನಾಗುತ್ತೆ ಅಂತ. ಯಾಕಂದರೆ ಅವರು BJP ಜೊತೆಗೆ ಅಂದರೆ AIDMK ಜೊತೆಗೆ ಹೋಗುವಂಥ ಸಾಧ್ಯತೆಗಳು ಕಡಿಮೆ. AIDMK ಜೊತೆಗೆ ಹೋದರೂ ಕೂಡ ನೀವು BJPಯೊಂದಿಗಿನ ಮೈತ್ರಿಯನ್ನು ಕಳೆದುಕೊಳ್ಳಿ ಅನ್ನುವಂತಹ ಒಂದು ಬೇಡಿಕೆಯನ್ನು ಇದೇ TVK ಇಡಬಹುದು ಅಂತ. ಯಾಕಂದರೆ ಸೈದ್ಧಾಂತಿಕವಾಗಿ BJP ಮತ್ತು TVKಗೆ ದೊಡ್ಡ ಡಿಫರೆನ್ಸ್ ಇದೆ, ಸೈದ್ಧಾಂತಿಕವಾಗಿ ದೊಡ್ಡ ಮಟ್ಟದ ಡಿಫರೆನ್ಸ್ ಇದೆ. ಹೀಗಾಗಿ BJP ಸಿದ್ಧಾಂತಗಳನ್ನು ವಿಜಯ್ ಅವರು ಒಪ್ಪಿಕೊಳ್ಳುವಂತಹ ಸಾಧ್ಯತೆಗಳು ಕಡಿಮೆ. ಸ್ವಲ್ಪ ಕಂಪೇರ್ ಮಾಡಿದರೆ ಕಾಂಗ್ರೆಸ್ನ ಸಿದ್ಧಾಂತಗಳು ಮತ್ತು TVK ಸಿದ್ಧಾಂತಗಳು ಹೋಲಿಕೆ ಆಗುತ್ತೆ. ಯಾಕಂದರೆ ಜಾತ್ಯತೀತತೆ, ಸಾಮಾಜಿಕ ನ್ಯಾಯದ ಪರವಾಗಿ ಹೋರಾಟ ಮಾಡೋದು, ಬೇರೆ ಬೇರೆ ಪ್ರಾದೇಶಿಕವಾದ ಇವೆಲ್ಲವೂ ಕೂಡ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಹೋಲ್ಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಹೀಗಾಗಿ ಏನಾಗುತ್ತೆ ಸದ್ಯಕ್ಕಿರುವಂತಹ ಪ್ರಶ್ನೆ. ಇದರ ಜೊತೆಗೆ ಇದು ಈ ಸವಾಲುಗಳನ್ನು ಅವ್ರು ಹೆಂಗೆ ಫೇಸ್ ಮಾಡ್ತಾರೆ, ತೆಗೆದುಕೊಂಡು ಬರ್ತಾರೆ ಅಂತ ನೋಡೋಣ. ಆದರೆ ಇದರ ಜೊತೆಗೆ ತಮಿಳುನಾಡಲ್ಲಿ ಆಗಿರುವಂತಹ ಈ ಬೆಳವಣಿಗೆ ಕರ್ನಾಟಕದ ಮೇಲೂ ಕೂಡ ಎಫೆಕ್ಟ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಇದೆ.
ಕರ್ನಾಟಕದ ಮೇಲೂ ಕೂಡ ಎಫೆಕ್ಟ್ ಆಗುತ್ತಾ ಅಂತ. ಯಾಕಂದರೆ ಪಕ್ಕದ ತಮಿಳುನಾಡು, ಕೇರಳದ ಚುನಾವಣೆಗಳಾಯಿತು. ಇದೀಗ ನೆಕ್ಸ್ಟ್ ಬರುವಂತಹ ಚುನಾವಣೆಗಳು 2028ರಲ್ಲಿ ಕರ್ನಾಟಕದ ಚುನಾವಣೆ ಬರುತ್ತೆ. 2028ರಲ್ಲಿ ಕರ್ನಾಟಕದಲ್ಲಿ ಅನೇಕ ವರ್ಷಗಳಿಂದ ಜನತಾ ಪಕ್ಷ, ಕಾಂಗ್ರೆಸ್ಸು, BJP, ಈಗ ಬಂದಿರುವಂತಹ JDS, ಅಂದರೆ 1999ರಲ್ಲಿ ಅಸ್ತಿತ್ವಕ್ಕೆ ಬಂದಿರುವಂತಹ JDS, ಇವುಗಳ ನಡುವೆ ತಿಕ್ಕಾಟಗಳಿದೆ. ಬೇರೆ ಒಂದು ಪಕ್ಷಗಳಿಲ್ಲ, ಬೇರೆ ಬೇರೆ ಪಕ್ಷಗಳಿಲ್ಲ. ಉಪೇಂದ್ರ ಅವರು ಬಂದರು, ಪ್ರಜಾಕೀಯ ಮಾಡ್ತೀನಿ ಅಂತ ಹೇಳಿದ್ರು, ಅದು ಕೂಡ ಸಾಧ್ಯ ಆಗಿಲ್ಲ ಇದುವರ ತನಕವೂ ಕೂಡ. ಹೀಗಾಗಿ ಒಂದು ದಳಪತಿಗಳ ದಿಕ್ಸೂಚನೆ ಕೊಟ್ಟರ ದಿಕ್ಸೂಚಿ ಬರುತ್ತಾ ಕರ್ನಾಟಕಕ್ಕೆ ಅನ್ನುವಂಥ ಪ್ರಶ್ನೆ ಇದೆ. ಸಾಂಪ್ರದಾಯಿಕ ರಾಜಕಾರಣ, ಜಾತಿ ರಾಜಕಾರಣ, ಓಲೈಕೆ ರಾಜಕಾರಣ, ಅಭಿವೃದ್ಧಿ ರಹಿತ ರಾಜಕಾರಣ ಇವೆಲ್ಲವೂ ಕೂಡ ಇದೆ. ಹೀಗಾಗಿ ಯುವ ಮತದಾರರೆಲ್ಲ ಬೇಸರ ಆಗಿಬಿಟ್ಟಿದ್ದಾರೆ. ಬೆಂಗಳೂರು, ಮೈಸೂರು ನಗರಗಳಲ್ಲಿ ಈ ಜಂಜಿ ಪ್ರಾಬಲ್ಯ ಹೆಚ್ಚಳ ಆಗ್ತಾ ಇದೆ. ಹಳೆ ನಾಯಕರ ವಿರುದ್ಧ ಆಕ್ರೋಶ ಬದಲಾವಣೆಗೆ ನಾಂದಿ ಆಗುತ್ತಾ ಅಂತ ಮೂರು ಪಕ್ಷಗಳಿಂದಲೂ ಕೂಡ ಎಲ್ಲ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಹೀಗಾಗಿ ನೆಕ್ಸ್ಟ್ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದರೆ ನೀವು ಗಮನಿಸಬೇಕಾದ ಸಂಗತಿ, ಇತ್ತೀಚೆಗೆ ಧಾರವಾಡದಲ್ಲಿ ಒಂದು ಪ್ರತಿಭಟನೆ ಆಯಿತು. ಯಾವ ಕಾರಣಕ್ಕಾಗಿ? ರಾಜ್ಯ ಕಾಂಗ್ರೆಸ್ ಸರ್ಕಾರ ಯಾವುದೇ ಉದ್ಯೋಗ ನೇಮಕಾತಿಗಳನ್ನು ಮಾಡಿಕೊಳ್ತಾ ಇಲ್ಲ ಅನ್ನುವಂಥ ಆಕ್ರೋಶ ಯುವಕರಿಂದ ಯಾವ ಪರಿಪ್ರಮಾಣದಲ್ಲಿ ಬಂತು ಅಂತ ಹೇಳಿದರೆ, ಅನೇಕ ಜನರನ್ನು ಬಂಧಿಸೋ ಪ್ರಯತ್ನಗಳನ್ನು ಮಾಡಿದರು. ಯಾವುದೇ ಕಾರಣಕ್ಕೂ ಹೋರಾಟ ಮಾಡಬಾರದು ಅಂತ. ಈ ಹೋರಾಟ ಪುಟಿದು ಬೇರೊಂದು ಅಸ್ತಿತ್ವಕ್ಕೆ, ಬೇರೊಂದು ರಾಜಕೀಯ ಪಕ್ಷಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾ ಅದರ ಲಾಭವನ್ನು ಉಪೇಂದ್ರ ಅವರ ಪ್ರಜಾಕೀಯ ಏನಾದರೂ 2028ರವರೆಗೆ ಇಂಥದ್ದೊಂದು ಪ್ರಯತ್ನವನ್ನು ಪಟ್ಟು TVKಯ ಥರ ಗ್ರೌಂಡ್ ಲೆವೆಲಲ್ಲಿ ಏನಾದರೂ ಕೆಲಸವನ್ನು ಮಾಡಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತಾ? ಇದು ಸದ್ಯಕ್ಕಿರುವಂಥ ಪ್ರಶ್ನೆ. ಯಾಕಂದರೆ ನೀವು ಕಾಂಗ್ರೆಸ್ ಮತ್ತು BJP ನಡುವೆ ಇಂಥದ್ದೊಂದು ಪೈಪೋಟಿಗಳು ಇರುವಾಗ ಒಂದು ಥರ್ಡ್ ಅಲಿಯನ್ಸ್, ಅಂದರೆ ಬೇರೊಂದು ಪಾರ್ಟಿ ಸಿಕ್ಕಾಗ ಅದರತ್ತ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಇದು ಕರ್ನಾಟಕದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ನೋಡೋಣ. ಇದು ತಮಿಳುನಾಡಿನ ಚುನಾವಣೆ ಕರ್ನಾಟಕದ ಮೇಲೆ ಏನಾಗಬಹುದು ಎನ್ನುವಂಥ ಲೆಕ್ಕಾಚಾರ. ಇದು ಒಟ್ಟಾರೆ ತಮಿಳುನಾಡಲ್ಲಿ ಆಗಿರುವಂಥ ಬೆಳವಣಿಗೆ. ವೆಸ್ಟ್ ಬೆಂಗಾಳದಲ್ಲಿ ಸರಿಸುಮಾರು 15 ವರ್ಷಗಳ ಕಾಲ TMC ಆಡಳಿತ ಇತ್ತು. ಕೇವಲ TMC ಮಾತ್ರ ಆಡಳಿತ 15 ವರ್ಷ ಅಂತಲ್ಲ, ಹಿಂದೆ ಕಾಂಗ್ರೆಸ್ ಕೂಡ ಸರಿಸುಮಾರು ಅನೇಕ ದಶಕಗಳ ಕಾಲ ಪಶ್ಚಿಮ ಬಂಗಾಳದಲ್ಲಿ ಆಡಳಿತದಲ್ಲಿತ್ತು. ಅದಾದ ನಂತರ 34 ವರ್ಷಗಳ ಕಾಲ ಇದೇ ಕಮ್ಯುನಿಸ್ಟರು ಪಶ್ಚಿಮ ಬಂಗಾಳವನ್ನು ಆಡಳಿದ್ರು. ಅಂದರೆ ಯಾವ ಪಕ್ಷಕ್ಕೆ ಪಶ್ಚಿಮ ಬಂಗಾಳದ ಮತದಾರರ ಒಂದ್ಸರಿ ಮತದಾನ ಅಂದರೆ ಅವರಿಗೆ ಬಹುಪರಾಕ್ ಅಂತಾನಲ್ಲ, ಸರಿಸುಮಾರು ಒಂದು 2-3 ಟರ್ಮ್ಗಳ ಕಾಲ ಆ ವ್ಯಕ್ತಿನ ಮುಂದುವರಿಸ್ಕೊಂಡು ಹೋಗ್ತಾರೆ ಎನ್ನುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಈ ಹಿಂದೆ ಇತಿಹಾಸದ ಚುನಾವಣಾ ಫಲಿತಾಂಶಗಳನ್ನು ನೋಡಿದಾಗ ನಾವು ನೋಡ್ತೀವಿ. 2006 ಮತ್ತು 2007ರಲ್ಲಿ ನಂದಿಗ್ರಾಮ್ ಮತ್ತು ಸಿಂಧೂರ್ ಎನ್ನುವಂಥ ಒಂದು ಹೋರಾಟಗಳ ಮುಖಾಂತರ ಯಾವ ಭೂಮಿ ಕಂಪನಿಗಳ ಪಾಲಾಗ್ತಾ ಇದೆಯೋ ಅದರ ವಿರುದ್ಧ ಹೋರಾಟ ಮಾಡಿ ಚುನಾವಣಾ ರಾಜಕಾರಣಕ್ಕೆ ಬಂದಿದ್ದಂತಹ ಮಮತಾ ಬ್ಯಾನರ್ಜಿ ಹಿಂದೆ BJP ಜೊತೆಗೂ ಕೂಡ ಮೈತ್ರಿ ಮಾಡಿಕೊಂಡಿದ್ರು ಅನ್ನೋದನ್ನು ನಾವು ನೋಡಿದ್ದೀವಿ. ಇದೀಗ ಇವತ್ತೇ ಅದೇ BJP TMCಯ ವಿರುದ್ಧ ರಾಜಕೀಯವಾಗಿ ಹೋರಾಟ ಮಾಡಿದೆ. ನಿನ್ನೆಯೂ ಕೂಡ ನಾವು ಮಾತನಾಡಿದ್ವಿ. ಜನಸಂಘದ ಸಂಸ್ಥಾಪಕರಲ್ಲಿ ಒಬ್ಬರಾದ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ತವರು ರಾಜ್ಯ, ಅದನ್ನು ಗೆಲ್ಲೋದಕ್ಕೆ BJPಯಿಂದ ಸಾಧ್ಯ ಆಗಿರಲಿಲ್ಲ. 1952ರಿಂದ ಇಲ್ಲಿಯ ತನಕವೂ ಕೂಡ ನಾನು ನಿನ್ನೆಯೂ ಕೂಡ ಹೇಳಿದ್ದೆ, ಅವರು 52ರಲ್ಲಿ 3 ಸ್ಥಾನ ಗೆದ್ದಾಗ 2 ಬಂಗಾಳದಲ್ಲಿ ಗೆದ್ದಿದ್ರು, 1 ಬೇರೆ ರಾಜ್ಯದಲ್ಲಿ ಗೆದ್ದಿದ್ರು. ಹೀಗಾಗಿ BJPಗೆ ಒಂದು ಅಸ್ತಿತ್ವದ ಪ್ರಶ್ನೆ ಆಗಿತ್ತು, ವೆಸ್ಟ್ ಬೆಂಗಾಳದಲ್ಲಿ ನಾವು ಅಧಿಕಾರಕ್ಕೆ ಬರಬೇಕು ಅಂತ. ಅದರ ಭಾಗವಾಗಿ ಚುನಾವಣಾ ರಣತಂತ್ರಗಳನ್ನು ಹೆಣೆಯುವ ಪ್ರಯತ್ನವನ್ನು ಪ್ರತಿ ಚುನಾವಣೆಯಲ್ಲೂ ಮಾಡ್ತಾ ಹೋದರು. ಆದರೆ ವಿಪರ್ಯಾಸ ಅಂದರೆ ಯಾವುದೇ ಕಾರಣಕ್ಕೂ BJPಗೆ ಸಾಧ್ಯವಾಗಿರಲಿಲ್ಲ ಪಶ್ಚಿಮ ಬಂಗಾಳದಲ್ಲಿ. ಹಾಗಾದರೆ ಹೆಂಗೆ ಸಾಧ್ಯ ಆಯಿತು? ಇದೀಗ ಬಂಗಾಳದ ಮಣ್ಣಿನಲ್ಲಿ ಕಮಲ ಅರಳಿಬಿಟ್ಟಿದೆ. ಕಮಲ ಅರಳಿದೆ. ವ್ಯಕ್ತಿ ಕೇಂದ್ರಿತ ರಾಜಕಾರಣ ಆಗುತ್ತೆ ಪಶ್ಚಿಮ ಬಂಗಾಳದಲ್ಲಿ. ಒಬ್ಬ ವ್ಯಕ್ತಿಗೆ ಅಧಿಕಾರ ಕೊಟ್ಟರೆ 10, 15, 20 ವರ್ಷಗಳ ಕಾಲ ಅಧಿಕ ಅವಧಿಗಳಿಗೆ ಮುಖ್ಯಮಂತ್ರಿ ಆಗುವಂತಹ ಉದಾಹರಣೆಗಳು ಪಶ್ಚಿಮ ಬಂಗಾಳದಲ್ಲಿ ಇದೆ. ಆದರೆ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಮಾಡೋದಕ್ಕೆ BJPಯ ಬಳಿ ವ್ಯಕ್ತಿಗಳ ಕೊರತೆ ಇತ್ತು. ಅದನ್ನು ನಿಭಾಯಿಸಿಕೊಂಡು ಬಂದು ಇದೀಗ ಚುನಾವಣೆ ಗೆಲ್ಲೋ ಪ್ರಯತ್ನವನ್ನು ಅಲ್ಲಿ ಮಾಡಿದೆ. 2021ರ ತಪ್ಪುಗಳಿಂದ ಮೋದಿ ಮತ್ತು ಅಮಿತ್ ಶಾ ಅವರೆಲ್ಲ ಅದನ್ನು ಪಾಠ ಕಲಿತು ಮಾಸ್ಟರ್ ಪ್ಲಾನ್ ಮಾಡಿದರು. ಪಕ್ಷಾಂತರಗಳಿಂದ ಮೂಲ ಕಾರ್ಯಕರ್ತರಿಗೆಲ್ಲ ಅವರು ಅವಕಾಶಗಳನ್ನು ಕೊಟ್ಟರು. ಅದರ ಭಾಗವಾಗಿ ಈಗ ಅವರು ಚುನಾವಣೆಯನ್ನು ಗೆದ್ದಿದ್ದಾರೆ. 2019ರಲ್ಲಿ ಅವ್ರಿಗೊಂದು ಸ್ವಲ್ಪ ಬೂಸ್ಟ್ ಸಿಕ್ಕಿದ್ದಲ್ಲಿ BJPಗೆ 42 ಲೋಕಸಭಾ ಕ್ಷೇತ್ರಗಳ ಪೈಕಿ 18 ಸ್ಥಾನ ಗೆದ್ದರು. ಆವಾಗ ಪಶ್ಚಿಮ ಬಂಗಾಳದಲ್ಲಿ ಶುರುವಾಯಿತು, TMCಗೆ ಒಂದು ಪರ್ಯಾಯವಾಗಿ ಪಾರ್ಟಿ ಬೆಳೀತಾ ಇದೆ, ಅದು BJP ಅನ್ನೋದು. 2019ರಲ್ಲಿ 2021ರಲ್ಲಿ ಏನಾಗ್ಬಿಡ್ತು, ಕೆಲವೊಂದಿಷ್ಟು ಡಿಫರೆನ್ಸ್ಗಳಾಯಿತು. ಮಮತಾ ಬ್ಯಾನರ್ಜಿಯವರ ಒಟ್ಟಾರೆ ಪ್ರಚಲಿತತೆ ಮತ್ತು ಅವರ ಜನಪ್ರಿಯತೆ ಉತ್ತುಂಗದಲ್ಲಿತ್ತು, ಅದೊಂದು ಪ್ಲಸ್ TMCಗಾಯಿತು. ಎರಡನೇದ್ದು 2021ರಲ್ಲಿ ದೊಡ್ಡ ಚರ್ಚೆ ಆಗಿದ್ದಂಥ ವಿಚಾರ ಹೊರಗಿನವರು ಮತ್ತು ಒಳಗಿನವರು. ಅಂದರೆ BJP ಅಂತ ಹೇಳಿದರೆ ಹೊರಗಿನದ್ದು, TMC ಅಂತ ಹೇಳಿದರೆ ಬಂಗಾಳ ಮಗಳ ಪಕ್ಷ ಅನ್ನೋದನ್ನು ಸಾಬೀತುಪಡಿಸುವ ಪ್ರಯತ್ನವನ್ನು ಮಾಡಿದರು. ಸ್ವಲ್ಪ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರ ಈ ಜೋಡಿಯಲ್ಲಿ ಎಡವಿತ್ತು. ಆದರೆ
ಈ ಬಾರಿ ಅದನ್ನು ಸರಿಪಡಿಸಿಕೊಂಡು ಚುನಾವಣೆಯನ್ನು ಎದುರಿಸಿದ್ದಾರೆ. ಮತ್ತೊಂದು ಡಿಫರೆನ್ಸ್ ಅಂತ ಹೇಳಿದ್ರೆ, ಕಳೆದ ಬಾರಿ ಕೊರೋನಾದ ಕಾರಣಕ್ಕೆ 8 ಹಂತದಲ್ಲಿ ಚುನಾವಣೆ ನಡೆದಿತ್ತು ಪಶ್ಚಿಮ ಬಂಗಾಳದಲ್ಲಿ, ವೆಸ್ಟ್ ಬೆಂಗಾಳದಲ್ಲಿ. ಆದರೆ ಈ ಬಾರಿ ಕೇವಲ 2 ಹಂತದಲ್ಲಿ ಮಾತ್ರ ಚುನಾವಣೆಯಾಗಿದೆ. ಏನು ಡಿಫರೆನ್ಸ್ ಇದಕ್ಕೆ? 8 ಹಂತಗಳಲ್ಲಿ ಚುನಾವಣೆ ನಡೆದಾಗ ಮತಗಳು ವಿಭಜನೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಕೇಂದ್ರೀಕರಣ ಇರುವುದಿಲ್ಲ. 2 ಹಂತಗಳಲ್ಲಿ ಅಥವಾ ಕಡಿಮೆ ಹಂತಗಳಲ್ಲಿ ಈ ರೀತಿಯಾಗಿ ಚುನಾವಣೆ ನಡೀತಾ ಹೋದಾಗ ಒಂದು ವೇವ್ ಇರುತ್ತಲ್ಲ, ಒಂದು ಅಲೆ ಇರುತ್ತಲ್ಲ, ಆ ಅಲೆ ಒಂದು ಕಡೆ ಸೆಟ್ ಬ್ಯಾಕ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಅದು ಬಿಜೆಪಿಗೆ ಈ ಬಾರಿ ಪ್ಲಸ್ ಪಾಯಿಂಟ್ ಆಯಿತು ಅಂತ ಹೇಳ್ತಿದ್ದಾರೆ. ಅದೇ ಕಾರಣಕ್ಕಾಗಿ ಈ ಬಾರಿ ವೆಸ್ಟ್ ಬೆಂಗಾಳದಲ್ಲಿ ಬಿಜೆಪಿ ಚುನಾವಣಾ ಗೆಲುವನ್ನು ಸಾಧಿಸಿದೆ ಅಂತ. ಹಾಗಾದರೆ ಬಿಜೆಪಿ ಗೆಲುವಿನ ಮಹಾ ತಂತ್ರಗಳು ಏನೇನಿತ್ತು? ನಾನು ಅವಾಗಲೇ ಹೇಳ್ತಾ ಇದ್ದೆ, ಬಿಜೆಪಿ ಅಥವಾ ಪಶ್ಚಿಮ ಬಂಗಾಳದಲ್ಲಿ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಇದೆ. ನೀವು ನೋಡಿ, ಬಿಧಾನ್ ಚಂದ್ರ ರಾಯ್ ಟು ಮಮತಾ ಬ್ಯಾನರ್ಜಿಯ ತನಕವೂ ಕೂಡ ಇದೇ ಬಿಧಾನ್ ಚಂದ್ರ 14 ವರ್ಷ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದರು. ಅದಾದ ನಂತರ ಜ್ಯೋತಿ ಬಸು 23 ವರ್ಷ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ. ಇಡೀ ಭಾರತದಲ್ಲಿ ಅತಿ ಹೆಚ್ಚು ಅವಧಿಗೆ ಮುಖ್ಯಮಂತ್ರಿ ಆದಂಥ ವ್ಯಕ್ತಿ ಇವರು. ಬುದ್ಧದೇವ್ ಭಟ್ಟಾಚಾರ್ 11 ವರ್ಷ ಆಗಿದ್ದರು, ಮಮತಾ ಬ್ಯಾನರ್ಜಿ 15 ವರ್ಷ ಆಗಿದ್ದಾರೆ. ಇದೀಗ ಇವರು ಮೊದಲ ಬಾರಿಗೆ ಆಡಳಿತಕ್ಕೆ ಬರ್ತಾ ಇದ್ದಾರೆ. ಇವರನ್ನು ಹೆಂಗೆ ತೆಗೆದುಕೊಂಡು ಹೋಗ್ತಾರೆ? ಹಾಗಾದ್ರೆ ಹೆಂಗೆ ಸಾಧ್ಯ ಆಯ್ತಿದು? ಒಂದು ಪಕ್ಷದಲ್ಲಿ, ಒಂದು ಸಮಯದಲ್ಲಿ ಎಡಪಕ್ಷಗಳ ಕೋಟೆ ಆಗಿತ್ತು, RSS ಇಲ್ಲಿ ಕೆಲಸ ಮಾಡಿದೆ ಅಂತ ಹೇಳ್ತಿದ್ದಾರೆ. ಹೆಂಗೆ ಕೆಲಸ ಮಾಡ್ತು? ಅವರು ಬುಡಕಟ್ಟು ಸಮುದಾಯಗಳು, ಸಣ್ಣ ಸಣ್ಣ ಜಾತಿಗಳನ್ನು ಸಂಪರ್ಕ ಮಾಡಿ ಅವರನ್ನು ಮುನ್ನೆಲೆಗೆ ತರುವ ಪ್ರಯತ್ನವನ್ನು ಮಾಡಿದರು. ಅದರ ಜೊತೆಗೆ ನಾವು ನಿಮ್ಮ ಜೊತೆಗಿದ್ದೀವಿ ಎನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಅದರಲ್ಲಿ ಒಂದು ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಮಡುವಾ ಸಮುದಾಯ ಅಂತ ಒಂದು ಸಮುದಾಯ ಇದೆ ಪಶ್ಚಿಮ ಬಂಗಾಳದಲ್ಲಿ. ಯಾವ ಮಡುವಾ ಸಮುದಾಯ? 2019ರಲ್ಲಿ ಇದೇ ಕೇಂದ್ರ ಸರ್ಕಾರ ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ತೆಗೆದುಕೊಂಡು ಬಂದಾಗ ಭಾರಿ ಪ್ರಮಾಣದಲ್ಲಿ ವ್ಯಾಪಕ ಆಕ್ರೋಶವನ್ನು ಹೊರಹಾಕಿತ್ತು. ಇದೇ TMC ಕೂಡ ಅವರ ಜೊತೆಗೆ ನಿಂತಿದ್ದು, ನಾವು ನಿಮ್ಮ ಜೊತೆಗಿರ್ತೀವಿ, ನಿಮಗೆ ರಕ್ಷಣೆ ಕೊಡ್ತೀವಿ ಅಂತ. ಆದರೆ ಬಿಜೆಪಿ ಏನು ಮಾಡ್ತು ಅಂತ ಹೇಳಿದರೆ, ಈ ಮಡುವಾ ಸಮುದಾಯ ಬಾಂಗ್ಲಾದಿಂದ ಬಂದಂತಹ ಸಮುದಾಯ ಇದು. ಈ ಸಮುದಾಯಕ್ಕೆ ಅವರು ಹೇಳಿದರು, ನೋಡಿ ನಿಮಗೆ ನಾವು ಪೌರತ್ವ ಕೊಡ್ತೀವಿ, ನಿಮ್ಮ ಪೌರತ್ವವನ್ನು ಕಿತ್ಕೊಳ್ಳಲ್ಲ, ನಿಮಗೆ ಪೌರತ್ವ ಕೊಡ್ತೀವಿ, ನಾವು ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳಿದರು. ಈ ಮಡುವಾ ಸಮುದಾಯದ ಮತಗಳು ಪಶ್ಚಿಮ ಬಂಗಾಳದಲ್ಲಿ 40 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ಣಾಯಕ ಆಗುತ್ತೆ. ಅವರೆಲ್ಲರೂ ಕೂಡ ಈ ಬಾರಿ ಯಾರಿಗೆ ಸಪೋರ್ಟ್ ಮಾಡಿದ್ರು? ಬಿಜೆಪಿಗೆ ಸಪೋರ್ಟ್ ಮಾಡಿದ್ರು. ಇದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಮಾಡ್ತು? ತನ್ನ ವನವಾಸಿ ಕಲ್ಯಾಣ ಆಗಿರ್ಬೋದು, ಅದಾದ ನಂತರ ವಿದ್ಯಾಭಾರತಿ ಆಗಿರ್ಬೋದು, ಆರೋಗ್ಯ ಸೇವೆಗಳ ಮುಖಾಂತರ ಸಣ್ಣ ಸಣ್ಣ ಜಾತಿಗಳನ್ನ ಟಚ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇದರ ಜೊತೆಗೆ ಮತ್ತೊಂದು ಏನಾಯಿತು ಅಂತ ಹೇಳಿದ್ರೆ, ಬಂಗಾಳ ಅಸ್ಮಿತೆಯ ಬಗ್ಗೆ TMC ಅವರು ಪ್ರಶ್ನೆ ಮಾಡಿದರು. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟರು ಅವರು. ಏನಂತ ನೋಡಿ, ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬಂದರೆ ಉತ್ತರ ಭಾರತದಲ್ಲಿ ಹೇಗೆ ಮಾಂಸಾಹಾರವನ್ನು ನಿಷೇಧ ಮಾಡ್ತಾರಲ್ಲ, ಇವರು ನಾನ್ ವೆಜ್ ಅನ್ನು ನಿಷೇಧ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಪಶ್ಚಿಮ ಬಂಗಾಳದಲ್ಲೂ ಕೂಡ ನಿಷೇಧ ಮಾಡಿಬಿಡ್ತಾರೆ ಅಂತ TMC ಅವರು ಹೋದಲ್ಲಿ ಬಂದಲ್ಲಿ ಪ್ರಚಾರ ಮಾಡಿದರು. ಅದಕ್ಕೆ ಬಿಜೆಪಿ ನಾಯಕರು ಕೌಂಟರ್ ಏನು ಮಾಡಿದರು? ಮೀನವನ್ನು ತಿನ್ನುವ ಪ್ರಯತ್ನವನ್ನು ಮಾಡಿದ್ರಲ್ಲಿ. ಅಲ್ಲಿಯ ಮೀನ ಖಾದ್ಯವನ್ನು ಊಟ ಮಾಡೋ ಮುಖಾಂತರ ನೋ ನಿಮ್ಮ ಅಸ್ಮಿತೆಗೆ ನಾವು ಟಚ್ ಮಾಡಲ್ಲ ಅಂತ. ಇವೆಲ್ಲವೂ ಕೂಡ ಚುನಾವಣೆ ಸ್ಟ್ರಾಟಜಿ ಆಗ್ತಾ ಹೋಯಿತು, ಬಿಜೆಪಿ ಗೆಲುವಿಗೆ ಸಾಧ್ಯ ಆಯಿತು. ಮತ್ತೊಬ್ಬ ವ್ಯಕ್ತಿ ಬಗ್ಗೆ ನಾವು ಮಾತನಾಡಬೇಕು, ಸುವೇಂದು ಅಧಿಕಾರಿ. ಯಾವ ಸುವೇಂದು ಅಧಿಕಾರಿ? 2006, 2007 ಆ ಸಮಯದಲ್ಲಿ ಮಮತಾ ಬ್ಯಾನರ್ಜಿಯವರ ಆಪ್ತರಾಗಿ ಕೆಲಸವನ್ನ ಮಾಡಿದ್ರು. ಅದೇ ಸುವೇಂದು ಅಧಿಕಾರಿಯನ್ನ ಬಿಜೆಪಿ ಕಳೆದ ಬಾರಿ ತನ್ನತ್ತ ಸೆಳೆಯುವ ಪ್ರಯತ್ನವನ್ನು ಮಾಡ್ತು. 2020ರಲ್ಲಿ TMCಗೆ ಗುಡ್ ಬೈ ಹೇಳಿ 2020ರಲ್ಲಿ ಅವರು ವಾಪಸ್ ಬರ್ತಾರೆ. ಎಲ್ಲಿಗೆ? ಬಿಜೆಪಿಗೆ ಬರ್ತಾರೆ. ಕಳೆದ ಬಾರಿಯ ಚುನಾವಣೆಯಲ್ಲಿ ನಂದಿಗ್ರಾಮದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದ್ರು. 2026ರಲ್ಲೂ ಕೂಡ ಇದೇ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಯನ್ನು ಸೋಲಿಸಿದರು. ಅವರಿಗೆ TMCಯ ಈ ಚುನಾವಣೆಯ ಸ್ಟ್ರಾಟಜಿಗಳೆಲ್ಲವೂ ಕೂಡ ಗೊತ್ತಿತ್ತು. ಗ್ರೌಂಡ್ ಲೆವೆಲಲ್ಲಿ ಹೆಂಗೆ ಕೆಲಸ ಮಾಡುತ್ತೆ ಮಮತಾ ಬ್ಯಾನರ್ಜಿ ಅವರ ಪಾರ್ಟಿ ಅಂತ. ಅವರು ಹೊರಗೆ ಬರೋದಕ್ಕೆ ಕಾರಣಗಳಿತ್ತು. ಅಭಿಷೇಕ್ ಬ್ಯಾನರ್ಜಿ ಅವರ ಪ್ರಾಬಲ್ಯ ಜಾಸ್ತಿ ಆಗ್ತಾ ಇದೆ, ಮಮತಾ ಬ್ಯಾನರ್ಜಿ ಅವರ ಉತ್ತರಾಧಿಕಾರಿಯಾಗಿ ಅಭಿಷೇಕ್ ಬ್ಯಾನರ್ಜಿ ಬರ್ತಾರೆ, ಹೀಗಾಗಿ ನಾಯಕತ್ವಕ್ಕೆ ಅಲ್ಲಿ ಬೆಲೆನೇ ಇಲ್ಲ, ನಮ್ಮನ್ನ ಬೇರೆ ರೀತಿಯಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತೆಲ್ಲ ಅವರೆಲ್ಲ ಮಾತನಾಡಿ ಹೊರಗಡೆ ಬಂದರು. ಒಬ್ಬ ಉದ್ಯೋಗಿ ಅಂತ ನಮ್ಮ ನೋಡ್ಕೊಳ್ತಾ ಇದ್ದಾರೆ, TMC ಅನ್ನೋದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿಬಿಟ್ಟಿದೆ ಅಂತೆಲ್ಲ ಆರೋಪ ಮಾಡಿದರು. ಆ ವ್ಯಕ್ತಿ ಹೊರಗಡೆ ಬಂದು ಬಿಜೆಪಿಗೆ ಸಪೋರ್ಟ್ ಮಾಡಿದ್ದಿದೆಯಲ್ಲ, ಕೆಲಸ ಮಾಡಿದ್ದಿದೆಯಲ್ಲ, ಅದರ ಪರಿಣಾಮವಾಗಿ ಸುವೇಂದು ಅಧಿಕಾರಿಯ ಪ್ರಭಾವವಿರುವಂತಹ 16 ಕ್ಷೇತ್ರಗಳಲ್ಲಿ ಇವತ್ತು ಬಿಜೆಪಿ ಗೆದ್ದಿದೆ. ಸುವೇಂದು ಅಧಿಕಾರಿಯ ಪ್ರಾಬಲ್ಯವಿರುವಂತಹ ಮಿಡ್ನಾಪುರ ಜಿಲ್ಲೆಯ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಇದರ ಪರಿಣಾಮವಾಗಿ ಇವತ್ತು ಬಿಜೆಪಿಯಲ್ಲಿ ಗೆದ್ದಿರೋದು. ಇದರ ಜೊತೆಗೆ ಅವರು ಒಂದು ಮಾತು ಕೊಟ್ಟರು ಬಂಗಾಳದವರಿಗೆ. ಏನು ಅಂತ ಹೇಳಿದ್ರೆ, ವಿಕಸಿತ ಬಂಗಾಳದಿಂದ ವಿಕಸಿತ ಭಾರತ ಅಂತ. ಸ್ವಲ್ಪ ಡೀಟೇಲ್ಸ್ಗೆ ಹೋಗಿ ನೀವು ಬ್ರಿಟಿಷರ ಕಾಲಕ್ಕೆ ಹೋಗಿ. ಬ್ರಿಟಿಷರು ಪಶ್ಚಿಮ ಬಂಗಾಳವನ್ನು ಕೇಂದ್ರೀಕರಿಸಿಕೊಂಡು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ರು. ಆದರೆ ಯಾವಾಗ ಎಡಪಕ್ಷಗಳು ಕಮ್ಯುನಿಸ್ಟ್ ಸರ್ಕಾರಗಳಲ್ಲಿ ಬರೋದಕ್ಕೆ ಶುರುವಾಯಿತು, ಕೈಗಾರೀಕರಣವನ್ನು ನಿಷೇಧ ಮಾಡಿದ್ರು, ಕೈಗಾರಿಕೆಗಳು ಬರೋದು ಬೇಡ ಅಂತ ಹೇಳಿದ್ರು, ಮ್ಯಾನೇಜರ್ಗಳಿಗೆ ಹೊಡೆಯೋ ಪ್ರಯತ್ನಗಳು, ಸ್ಟ್ರೈಕ್ ಆಯಿತು, ಕಾರ್ಖಾನೆಗಳಿಗೆ ಬೆಂಕಿ ಹಚ್ಚಿದ್ರು, ಹೀಗಾಗಿ ಕಾರ್ಖಾನೆಗಳ ಸಲ್ಲೇ ಇಲ್ಲ. ಇವತ್ತು ಬಿಜೆಪಿ ಹೇಳ್ತಾ ಇದೆ ನಾವು ಉದ್ಯೋಗವನ್ನು ಕೊಡ್ತೀವಿ. ಇವೆಲ್ಲದರ ಕಾರಣಕ್ಕಾಗಿ ಬಿಜೆಪಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಗೆದ್ದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ದೀದಿ ಪತನಕ್ಕೆ ಕಾರಣಗಳೇನು?
ಏನೋ ಕಮಲ ಅರಳಿತು, ದೀದಿ ಈ ಕೋಟೆ ಮಾತ್ರ ಛಿದ್ರ ಆಗಿಬಿಡ್ತು. ಏನೇನು ಕಾರಣ? ಸಂದೇಶ್ ಖಾಲಿ ದೌರ್ಜನ್ಯ. ನಾನು ನಿನ್ನೆ ಕೂಡ ಇದ್ರ ಬಗ್ಗೆ ಮಾತನಾಡಿದ್ವಿ. ಸಂದೇಶ್ ಖಾಲಿ ಎನ್ನುವಂತಹ TMCಯ ಈ ವ್ಯಕ್ತಿ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಕೊಟ್ಟಿದ್ದು, ಅದಾದ ನಂತರ ಬಡವರ ಭೂಮಿಯನ್ನು ನುಂಗಿ ನೀರು ಕುಡಿತಾ ಇದ್ದಾನೆ ಎನ್ನುವಂಥ ಆರೋಪವನ್ನು ಹಳ್ಳಿಯ ಜನ ಮಾಡಿದಾಗ ಅವರ ವಿರುದ್ಧ ಪ್ರಕರಣಗಳೆಲ್ಲ ಶುರುವಾದಕ್ಕೆ ಶುರುವಾಯಿತು. ಇದರ ಜೊತೆಗೆ RG ಕರ್ ವೈದ್ಯಕೀಯ ಕಾಲೇಜಿನಲ್ಲಿ ಅತ್ಯಾಚಾರ ಆಗಿತ್ತು ಪ್ರಕರಣ. 2024 ಆಗಸ್ಟ್ 9ನೇ ತಾರೀಕಿಗೆ ಆಯಿತು. 31 ವರ್ಷದ ಒಬ್ಬ ತರಬೇತಿ ವೈದ್ಯಕೀಯ ಮೇಲೆ ಒಂದು ಸೆಮಿನಾರ್ ಹಾಲ್ ಮೇಲೆ ಅವರ ಮೇಲೆ ಅತ್ಯಾಚಾರ ಆಯಿತು, ಕೊಲೆ ಆಯಿತು. ಈ ಕೊಲೆ ಅಲ್ಲಿಯ ಆಡಳಿತದ ಬಗ್ಗೆ, ಮಹಿಳಾ ಸುರಕ್ಷತೆಯ ಬಗ್ಗೆ, ವೈದ್ಯಕೀಯ ವಿದ್ಯಾರ್ಥಿಗಳ ಆಕ್ರೋಶಕ್ಕೆಲ್ಲ ಕಾರಣ ಆಗಿ ದೊಡ್ಡ ಮಟ್ಟದ ಪ್ರತಿಭಟನೆಯಾಗಿ ಇವರು ಮೊದಲು ಆ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಿಲ್ಲ, ಸರ್ಕಾರದ ನಿರ್ಲಕ್ಷ್ಯ ಇತ್ತು ಅನ್ನುವಂಥ ಎಲ್ಲ ಆರೋಪಗಳು ಬಂತು. ಇದರ ಭಾಗವಾಗಿ ದೊಡ್ಡ ಆಕ್ರೋಶ ಆಯಿತು. ನೀವು ವ್ಯತ್ಯಾಸ ಗಮನಿಸಿ, ಈ ಸಂತ್ರಸ್ತೆಯ ತಾಯಿ ಇದ್ರಲ್ಲ ರತ್ನ ದಬ್ನಾಥ್ ಅಂತ, RG ಕರ್ ಈ ಕಾಲೇಜ್ನಲ್ಲಿ ಆದಂಥ ಅತ್ಯಾಚಾರದ ಸಂತ್ರಸ್ತ ಇದ್ರಲ್ಲ, ಅವರ ತಾಯಿಗೆ BJP ಟಿಕೆಟ್ ಕೊಡ್ತು. ಅವರು ಪಾಣಿಹಟ್ಟಿ ಎನ್ನುವಂಥ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು MLA ಆಗಿ ಬಂದಿದ್ದಾರೆ. ಇದು ಬಿಜೆಪಿ ಸ್ಟ್ರಾಟಜಿ. ಇದರ ಜೊತೆಗೆ ಸಂದೇಶ್ ಖಾಲಿ ಪ್ರಕರಣ ಅಂತ ನಾವೇನು ಹೇಳ್ತೀವಿ, ಆ ಪ್ರಕರಣದ ವಿರುದ್ಧ ದೊಡ್ಡದಾಗಿ ಮಾತನಾಡಿದ್ದಂತಹ, ಆರೋಪಗಳನ್ನು ಮಾಡಿದ್ದಂತಹ ರೇಖಾ ಪಾತ್ರೆ ಅಂತ, ಆ ರೇಖಾ ಎನ್ನುವಂತಹ ಮಹಿಳೆಗೆ BJP ಟಿಕೆಟ್ ಕೊಡ್ತು. ಕಳೆದ ಬಾರಿಯೂ ಕೂಡ ಅವರು ಟಿಕೆಟ್ ಕೊಟ್ಟಿದ್ರು, ಲೋಕಸಭೆಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು BJPಯಿಂದ ಈ ವ್ಯಕ್ತಿ ಗೆಲುವನ್ನು ಸಾಧಿಸಿದ್ದಾರೆ. ಇವೆಲ್ಲವೂ ಕೂಡ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಚರ್ಚೆ ಆಯಿತು. ಚರ್ಚೆಯ ಪರಿಣಾಮವಾಗಿ ದೀದಿ ಕೋಟೆಯ ಪತನಕ್ಕೆ ಕಾರಣ ಆಯಿತು. ಇದರ ಜೊತೆಗೆ ಲಕ್ಷ್ಮೀ ಭಂಡಾರ್ ಅಂತ, ಇವತ್ತು ಹೇಗೆ ನಮ್ಮಲ್ಲಿ 2,500 ರೂಪಾಯಿ ಹಣವನ್ನು ಕೊಡ್ತಾರೆ, ಹಾಗೆ ಮಹಿಳೆಯರಿಗೆ ಕೊಡುವಂತಹ, ನೇರವಾಗಿ ಹಣವನ್ನು ಕೊಡುವಂತಹ ಪ್ರಯತ್ನ. ಆದರೆ ಈ ಯೋಜನೆಗಿಂತಲೂ ಕೂಡ ನಮಗೆ ನ್ಯಾಯ ಮುಖ್ಯ ಅಂತ ಅಲ್ಲಿಯ ಜನ ಮಾತನಾಡಿದರು. ಹೀಗಾಗಿ ಅದರ ಪ್ರಯತ್ನವಾಗಿ ಅಲ್ಲಿ ದೀದಿ ಕೋಟೆ ಪತನ ಆಯಿತು. ಭ್ರಷ್ಟಾಚಾರದ ಕಳಂಕ ಬಂದಿತ್ತು ದೀದಿ ಒಟ್ಟಾರೆ ಸರ್ಕಾರದ ಮೇಲೆ. ಶಿಕ್ಷಕರ ನೇಮಕಾತಿ ಹಗರಣ, ರೇಷನ್ ವಿಚಾರದಲ್ಲಿ ಏನು ಶಿಕ್ಷಕರ ನೇಮಕಾತಿ ಹಗರಣ, ಪಶ್ಚಿಮ ಬಂಗಾಳದಲ್ಲಿ ಕೇಳಿಬಂದ ಆರೋಪ ಏನು ಅಂತ ಹೇಳಿದ್ರೆ, ಅತಿ ಹೆಚ್ಚು ಅಂಕಗಳನ್ನು ಪಡೆದರೂ ಕೂಡ ಅತಿ ಹೆಚ್ಚು ಅಂಕ ಪಡೆದಂತಹ ಅಭ್ಯರ್ಥಿಗೆ ಶಿಕ್ಷಕರ ಪೋಸ್ಟ್ ಸಿಗಲ್ಲ. ಬದಲಾಗಿ ಯಾರಿಗೆ ಸಿಗುತ್ತೆ? ಯಾರು ಸರ್ಕಾರದ ಸಚಿವರುಗಳಿಗೆ ಹಣ ಕೊಡ್ತಾರಲ್ಲ ಅವರಿಗೆ ಪೋಸ್ಟ್ ಸಿಗುತ್ತೆ ಎನ್ನುವಂಥ ಆರೋಪಗಳು. ವ್ಯಾಪಕವಾದ ಪ್ರತಿಭಟನೆ ಆಯಿತು. ರೇಷನ್ ಹಗರಣದಿಂದ ಬೇಸತ್ತಿದ್ರು ಜನ. ಅಂದರೆ ಬಡವರಿಗೆ ಸೇರಬೇಕಾಗಿದ್ದಂತಹ ಗೋಧಿ, ಅಕ್ಕಿ ಇವೆಲ್ಲವೂ ಕೂಡ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೆ ಶುರುವಾಯಿತು. ಇದರ ಪರಿಣಾಮವಾಗಿ ಜ್ಯೋತಿಪ್ರಿಯ ಮಲ್ಲಿಕ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವ, ಆ ವ್ಯಕ್ತಿಯ ಬಂಧನ ಆಯಿತು. ಈ ಶಿಕ್ಷಕರ ನೇಮಕಾತಿ ಹಗರಣ ಪ್ರಕರಣದಲ್ಲಿ ಅವತ್ತಿನ ಸಚಿವ ಪಾರ್ಥ್ ಚಟರ್ಜಿ, ಈ ವ್ಯಕ್ತಿಯ ಮನೆಯಲ್ಲಿ 50 ಕೋಟಿ ರೂಪಾಯಿ ಹಣ ಪತ್ತೆ ಆಯಿತು. ಈ ವ್ಯಕ್ತಿ 39 ತಿಂಗಳ ಕಾಲ ನ್ಯಾಯಾಂಗ ಬಂಧನದಲ್ಲಿದ್ದರು. ಇದರ ಜೊತೆಗೆ ಈ ಕೇಂದ್ರ ಸರ್ಕಾರದಿಂದ ಕೆಲವೊಂದಿಷ್ಟು ಯೋಜನೆಗಳು ಬರುತ್ತೆ. ನೀವು ಗಮನಿಸಿ, ಕೇಂದ್ರ ಸರ್ಕಾರದಿಂದ ಈ ರೈತರಿಗೆ ಕಿಸಾನ್ ಸಮ್ಮಾನ್ ಹಣ ಬರುತ್ತಲ್ಲ, ಇವತ್ತಿನ ತನಕ ಪಶ್ಚಿಮ ಬಂಗಾಳದಲ್ಲಿ ಇಲ್ಲ. ಅದನ್ನು ಅವರು ಅಲ್ಲಿ ಜಾರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಉದ್ಯೋಗ ಖಾತ್ರಿ ಸಾಧ್ಯನೇ ಇಲ್ಲ ಪಶ್ಚಿಮ ಬಂಗಾಳದಲ್ಲಿ. ಅದನ್ನು ನಾವು ಬಿಡಲ್ಲ ಅಂತಾರೆ ಇವರು TMC ಅವರು. ಇದರ ಮುಂದುವರೆದ ಭಾಗವಾಗಿ ಕೇಂದ್ರ ಸರ್ಕಾರದ ಕೆಲ ಯೋಜನೆಗಳ ಹೆಸರನ್ನು ಬದಲಾವಣೆ ಮಾಡಿದ್ರು. ಏನೇನಂತ, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಇದ್ದಿದ್ದನ್ನ ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡಿದ್ರು, ಬಾಂಗ್ಲಾರ್ ಗ್ರಾಮೀಣ ಸಡಕ್ ಯೋಜನೆ ಅಂತ ಮಾಡಿದ್ರು. ಅಂದ್ರೆ ನಾವು ಕೊಡ್ತಾ ಇದ್ದೀವಿ ಅನ್ನೋ ಮೆಸೇಜ್ ಅನ್ನು ಕೊಡೋ ಪ್ರಯತ್ನವನ್ನು ಮಾಡಿದ್ರು. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೆಸರನ್ನು ಏನು ಮಾಡಿದ್ರು, ಬಾಂಗ್ಲಾರ್ ಗೃಹ ಪ್ರಕಲ್ಪ ಅನ್ನುವಂಥ ಹೆಸರನ್ನು ತೆಗೆದುಕೊಂಡು ಬಂದ್ರು. ಸ್ವಚ್ಛ ಭಾರತ್ ಮಿಷನ್ 2014ರಲ್ಲಿ ಏನು ಬಂತು, ನರೇಂದ್ರ ಮೋದಿ ಅವರ ಕನಸಿನ ಕೂಸು, ಅದನ್ನು ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ ಮಿಷನ್ ನಿರ್ಮಲ್ ಬಾಂಗ್ಲಾ ಅನ್ನುವಂಥ ಹೆಸರಲ್ಲಿ ತೆಗೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದ್ರು. ಇವೆಲ್ಲದರ ಭಾಗವಾಗಿ ಕೇಂದ್ರ ಸರ್ಕಾರ ಅಥವಾ BJP ಇದನ್ನು ವ್ಯವಸ್ಥಿತವಾಗಿ ಪ್ರಚಾರ ಮಾಡೋ ಪ್ರಯತ್ನವನ್ನು ಮಾಡ್ತು. ಈ ವ್ಯವಸ್ಥಿತ ಪ್ರಚಾರದಿಂದ ಇವತ್ತು ಗೆಲ್ಲೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಪಂಚ ಚುನಾವಣೆಯಲ್ಲಿ ಕೈ ಎಡವಿದ್ದಲ್ಲಿ ಅನ್ನೋ ಪ್ರಶ್ನೆ, ಕಾಂಗ್ರೆಸ್ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆಗಳು ಶುರುವಾಗಿದೆ. ಹಾಗಾದರೆ ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿಯಲ್ಲಿ ಕಾಂಗ್ರೆಸ್ನ ಗೊಂದಲ ಇತ್ತು. ಏನೇನು ಗೊಂದಲಗಳಿತ್ತು? ಅದು ಸೀಟು ಹಂಚಿಕೆ ವಿಚಾರದಲ್ಲೂ ಕೂಡ ಗೊಂದಲ ಇತ್ತು. ಈ ಸೀಟು ಹಂಚಿಕೆ ವಿಚಾರದಲ್ಲಿ ಕಾಂಗ್ರೆಸ್ಗೆ ಆದಂತಹ ಗೊಂದಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಯಿತು. ಇದರ ಜೊತೆಗೆ ಏನಾಗಿತ್ತು, ಸ್ಥಳೀಯ ನಾಯಕತ್ವ ಮತ್ತು ಬೂತ್ ಶಕ್ತಿ BJPಗೆ ಒಂದು ದೊಡ್ಡ ಮಟ್ಟದ ಬೆಂಬಲವಾಗಿ ವ್ಯಕ್ತ ಆಯಿತು. ಸ್ಥಳೀಯ ನಾಯಕತ್ವ ಮತ್ತು ಬೂತ್ ಶಕ್ತಿ, ಸುವೇಂದು ಅಧಿಕಾರಿ ಮತ್ತು ದಿಲೀಪ್ ಘೋಷ್ ಇವರ ನೇತೃತ್ವ. ದಿಲೀಪ್ ಘೋಷ್ BJPಯ ಮಾಜಿ ರಾಜ್ಯಾಧ್ಯಕ್ಷ ಪಶ್ಚಿಮ ಬಂಗಾಳದ್ದು, ಸುವೇಂದು ಅಧಿಕಾರಿ TMCಯಲ್ಲಿ ಇದ್ದವರು, ಅದಾದ ನಂತರ BJPಗೆ ಬಂದಂಥ ವ್ಯಕ್ತಿ. ಇವರು ಎಲ್ಲ ಕೆಲಸ ಮಾಡಿದರು. TMC ಭಾಷೆಯಲ್ಲಿ ಅವರಿಗೆಲ್ಲ ತಿರುಗೇಟ್ ಕೊಟ್ಟರು BJP ನಾಯಕರು. 78,000 ಬೂತ್ಗಳಲ್ಲಿ ಸದ್ದಿಲ್ಲದೆ RSS ಇವರೆಲ್ಲ ಪ್ರಚಾರ ಮಾಡಿದರು. ನಾನು ನಿಮಗೆ ಅವಾಗಲೇ ಹೇಳ್ತಾ ಇದ್ದೆ, ಕಳೆದ ಬಾರಿ 2021ರಲ್ಲಿ ಚುನಾವಣೆ ಆದಾಗ 58 ಜನ ಸತ್ತಿದ್ರು. ಈ ಬಾರಿ ಶೂನ್ಯ ಆಗಿದೆ. ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಯಾವ ವ್ಯಕ್ತಿಯೂ ಕೂಡ ಮೃತಪಡದೆ ಮೊದಲ ಬಾರಿಗೆ ಚುನಾವಣೆ ಆಗಿರೋದು. ಕಳೆದ ಬಾರಿ BJP ಕಾರ್ಯಕರ್ತರು ಹತ್ಯೆಗೊಳಗಾದಾಗೋ ಅಥವಾ ಗಾಯಕ್ಕೊಳಗಾದ
ಒಳಗಾಗದಾಗೋ ಅವರಿಗೆ ಧೈರ್ಯ ಹೇಳೋದಕ್ಕೆ ನಾಯಕರುಗಳಿರಲಿಲ್ಲ, ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರೇ ಇರಲಿಲ್ಲ. ಅವರೆಲ್ಲರನ್ನು ಕೂಡ ಸಂಪರ್ಕ ಮಾಡೋ ಪ್ರಯತ್ನವನ್ನು ಮಾಡಿದರು. ಇದರ ಜೊತೆಗೆ ಏನು ಮಾಡಿದರು ಅಂತ ಹೇಳಿದರೆ, ಇವರೊಂದು ಪ್ರಯತ್ನವನ್ನು ಮಾಡಿದರು. ಅವ್ರು ಯಾವ ಹೇಳಿಕೆಗಳನ್ನು ಕೊಡ್ತಾರೆ ಅದಕ್ಕೆ ಕೌಂಟರ್ ಮಾಡೋ ಪ್ರಯತ್ನವನ್ನು ಮಾಡಿದರು. TMC ಹೇಳ್ತು ಕೆಲ ಹೋಬಗೆ ಅಂತ, ಅಂದರೆ ಆಟ ನಡೆಯುತ್ತದೆ ಅಂತ ಅವ್ರು ಹೇಳಿದರು. ಆಟ ನಡೆಯುತ್ತೆ ನೋಡ್ತಾ ಇರಿ ಅಂತ TMC ಹೇಳಿದರೆ, ಇವರು ಹೇಳಿದರು, BJP ಅವರು ಹೇಳಿದರು ಆಟ ಮುಗಿದು ಹೋಗ್ಬಿಟ್ಟಿದೆ, ನಡೆಯೋದಕ್ಕೆ ಏನು ಬಾಕಿ ಇಲ್ಲ ಅಂತ. ಆಟ ಮುಗಿದು ಹೋಗ್ಬಿಟ್ಟಿದೆ, ಅದು BJP ಪರವಾಗಿ ಆಟ ಆಗಿದೆ, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಈ ಹೊರಗಿನವರು ಒಳಗಿನವರು ಚರ್ಚೆ ಬಂದಾಗ ಇವ್ರು ಏನು ಹೇಳಿದರು ಅಂತ ಹೇಳಿದರೆ, ನೋಡಿ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದವರು, ದಿಲೀಪ್ ಘೋಷ್ ಪಶ್ಚಿಮ ಬಂಗಾಳದವರು ಅಂತ ಹೇಳಿದರು. ಇದರ ಜೊತೆಗೆ ಈಗ ಕಾಡ್ತಾ ಇರುವ ಪ್ರಶ್ನೆ ಕಾಂಗ್ರೆಸ್ನ ಅಸ್ತಿತ್ವ. ಎಲ್ಲಿ ಎಡುತ್ತು ಕಾಂಗ್ರೆಸ್ ಎಲ್ಲಿ ಎಡುತ್ತು ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನವರೇ ಉತ್ತರವನ್ನು ತೆಗೆದುಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು. ಪ್ರಾದೇಶಿಕ ಪಕ್ಷಗಳೊಂದಿಗೆ ಮೈತ್ರಿಯಲ್ಲಿ ಕಾಂಗ್ರೆಸ್ ಗೊಂದಲ ಆಯಿತು, ನಾವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಪಶ್ಚಿಮ ಬಂಗಾಳದಲ್ಲಿ ಸ್ವತಂತ್ರವಾಗಿ ಹೋದರು. ಮಮತಾ ಬ್ಯಾನರ್ಜಿ ಅವರ TMC ಇಂಡಿಯಾ ಮೈತ್ರಿಕೂಟದಲ್ಲಿದೆ. ವ್ಯತ್ಯಾಸ ಇಷ್ಟೇ, ನೀವು ರಾಷ್ಟ್ರ ಮಟ್ಟದಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಹೋರಾಟ ಮಾಡ್ತೀರಿ ಅಂತ ಬಂದಾಗ ಇಂಡಿಯಾ ಮೈತ್ರಿಕೂಟ ಅಂತ ಹೋಗ್ತೀರಿ. TMC ಮತ್ತು ಕಾಂಗ್ರೆಸ್ ಒಂದೇ ಮೈತ್ರಿಕೂಟದ ಅಡಿಯಲ್ಲಿ ಬರುತ್ತೆ. ಆದರೆ ರಾಜ್ಯಗಳ ಚುನಾವಣೆ ಅಂತ ಬಂದಾಗ ಸಪ್ರೇಟ್ TMC ಸಪ್ರೇಟ್ ಆಗುತ್ತೆ, ಆಮ್ ಆದ್ಮಿ ಸಪ್ರೇಟ್ ಆಗುತ್ತೆ, ಕಾಂಗ್ರೆಸ್ ಸಪ್ರೇಟ್ ಆಗುತ್ತೆ. ಇಲ್ಲಿ ಕೇರಳಕ್ಕೆ ಹೋದರೆ ನಿಮ್ಮದು ಅವ್ರದ್ದು LDF ಸಪ್ರೇಟ್ ಆಗುತ್ತೆ, UDF ಸಪ್ರೇಟ್ ಆಗುತ್ತೆ. ಇದು ದೊಡ್ಡ ಮಟ್ಟದ ಹಿನ್ನಡೆಯನ್ನು ಅವ್ರಿಗೆ ಕೊಡೋ ಪ್ರಯತ್ನವನ್ನು ಮಾಡಿತು. ಮತ್ತೊಂದು ಕಡೆ ಪ್ರಭಾವಿ ನಾಯಕರ ಕೊರತೆ ಆಯಿತು. ಮತ್ತೊಂದು ವಿಶೇಷ ಅಂತ ಹೇಳಿದರೆ, ವಿಶೇಷ ಅನ್ನೋದಕ್ಕಿಂತ ಕಾಂಗ್ರೆಸ್ಗೆ ದುಃಖದ ಸಂಗತಿ ಅಂತ ಹೇಳಿದರೆ, 2021ರಲ್ಲಿ ಇವರ ಶೂನ್ಯ ಸಾಧನೆ ಇದು. ಪಶ್ಚಿಮ ಬಂಗಾಳದಲ್ಲಿ ಒಂದೇ ಒಂದು ಸ್ಥಾನವನ್ನು ಅವ್ರಿಗೆ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಅವರು 2 ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಯಾವುದೇ ಮೈತ್ರಿ ಇಲ್ಲದೆ ಏಕಾಂಗಿಯಾಗಿ ಅವರು ಸ್ಪರ್ಧೆ ಮಾಡಿದ್ರು. 1947ರಿಂದ 77ರ ತನಕ ಸರಿಸುಮಾರು 30 ವರ್ಷಗಳ ಕಾಲ ಕಾಂಗ್ರೆಸ್ ಪಶ್ಚಿಮ ಬಂಗಾಳದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಂತಹ ಕಾಂಗ್ರೆಸ್ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ 2 ಸ್ಥಾನಕ್ಕೆ ಬಂದು ನಿಂತಿದೆ. ಇದಕ್ಕೆ ನಾಯಕತ್ವದ ಕೊರತೆ ಅಂತ ಹೇಳ್ತಾರೆ. ಯಾಕಂದರೆ ಇದೇ ಕಾಂಗ್ರೆಸ್ನಲ್ಲಿದ್ದಂಥ ಮಮತಾ ಬ್ಯಾನರ್ಜಿ 98ರಲ್ಲಿ ಹೊರಗಡೆ ಬಂದು TMCಯನ್ನು ಕಟ್ಟಿದ್ದು ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದ ಹೊಡೆತ ಕೊಟ್ಟಿದೆ ಎನ್ನುವಂಥ ವಿಶ್ಲೇಷಣೆಗಳಾಗ್ತಿದೆ. ಇದನ್ನು ಹೆಂಗೆ ರಿಕವರಿ ಮಾಡ್ತಾರೆ ಸದ್ಯಕ್ಕಿರುವಂಥ ಪ್ರಶ್ನೆ. 2024ರ ಲೋಕಸಭಾ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತಲೂ ಕೂಡ BJP ಕಡಿಮೆ ಸ್ಥಾನಗಳನ್ನು ಗಳಿಸಿತು. ಈ ಸ್ಥಾನಗಳು ಬಂದಾಗ ದೇಶದಲ್ಲಿ ಒಂದು ಚರ್ಚೆ ಆಗೋದಕ್ಕೆ ಶುರುವಾಯಿತು. ಏನು, ಇನ್ಮೇಲೆ ನರೇಂದ್ರ ಮೋದಿ ಅವರ ಹವಾ ಕಡಿಮೆ ಆಗ್ತಾ ಇದೆ, ಅವರ ಇಮೇಜ್ ಕಡಿಮೆ ಆಗ್ತಾ ಇದೆ, BJP ಪ್ರಾಬಲ್ಯ ಕುಂಠಿತ ಆಗ್ತಾ ಇದೆ. ಬಿಕಾಸ್ 2 ಅವಧಿಗೆ ಅವರು ಪೂರ್ಣ ಪ್ರಮಾಣದ ಸರ್ಕಾರವನ್ನು ಮಾಡಿದ್ರು, 3ನೇ ಅವಧಿಗೆ ನೋಡಿ ಕಡಿಮೆ ಆಗ್ತಿದೆ ಅನ್ನುವಂಥ ಚರ್ಚೆಗಳಾಗಿತ್ತು. ಬಿಕಾಸ್ ಲೋಕಸಭೆಯಲ್ಲಿ ಅಂತ ಸ್ಥಾನ ಬಂದಿತ್ತು. ಆದರೆ ಲೋಕಸಭಾ ಚುನಾವಣೆಯ ನಂತರ ಇದೇ BJP ಒಂದೊಂದೇ ರಾಜ್ಯಗಳನ್ನು ಮತ್ತೆ ಪುನರಪಿ ಗೆಲ್ತಾ ಹೋಯಿತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ಪಶ್ಚಿಮ ಬಂಗಾಳ. ಅಸ್ಸಾಮನ್ನು ಗೆದ್ದರು, ಪುದುಚೇರಿಯನ್ನು ಗೆದ್ದಿದ್ದಾರೆ, ಮಹಾರಾಷ್ಟ್ರ ಗೆದ್ದರು, ಬೇರೆ ರಾಜ್ಯಗಳನ್ನು ಗೆದ್ದರು. ಹಾಗಾದರೆ BJPಯ ಚಾಣಕ್ಯ ರಣತಂತ್ರ ಹೆಂಗಿರುತ್ತೆ, ಹೆಂಗೆ ಗೆಲ್ತಾರೆ ಇವರು ಚುನಾವಣೆಗಳನ್ನು? 24x7 ವರ್ಷದ 365 ದಿನಗಳ ಕಾಲವೂ ಕೂಡ BJPಯವರು ಚುನಾವಣಾ ಮೂಡ್ನಲ್ಲೇ ಇರ್ತಾರಂತೆ. ಯಾವ ಚುನಾವಣೆ ಬರುತ್ತೆ ನಾವು ಎದುರಿಸೋದಕ್ಕೆ ರೆಡಿ ಅಂತ. ಹೀಗಾಗಿ ಅದೊಂದು ಪ್ಲಸ್ ಪಾಯಿಂಟ್ ಅವರಿಗೆ. ಚುನಾವಣೆ ಮುಗಿದ ಮರನೇ ದಿನವೇ ಅವರಿಗೆ ಮುಂದಿನ ಚುನಾವಣೆಗೆ ತಯಾರಿ ಮಾಡ್ತಾರೆ. ಪ್ರತಿ ಮತದಾರನ ಮನೆಗೆಲ್ಲ ಹೋಗಿ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾರೆ. ಅವರು ಜಾತಿ ಮೀರಿ ಕೇಂದ್ರದ ಯೋಜನೆಗಳನ್ನು ಫಲಾನುಭವಿಗಳಿಗೆ ತಲುಪಿಸೋದಕ್ಕೆ ಅವರೊಂದು ಪ್ರಯತ್ನವನ್ನು ಪಡ್ತಾರೆ. ಅದರ ಜೊತೆಗೆ ಬೂತ್ ಮಟ್ಟದಲ್ಲಿ ಕೆಲಸವನ್ನು ಮಾಡ್ತಾರೆ ಅಂತ. ಬೂತ್ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ, ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಮಾಡ್ತಾರೆ. ಅಂದರೆ ಶಕ್ತಿ ಕೇಂದ್ರಗಳು, ಪನ್ನಾ ಪ್ರಮುಖರು ಇವರೆಲ್ಲರನ್ನು ನೇಮಕ ಮಾಡ್ಕೊಂಡು ಕೆಲಸ ಮಾಡೋ ಪ್ರಯತ್ನ, ನಿರಂತರವಾಗಿ ಜನಸಂಪರ್ಕವನ್ನು ಇಡ್ತಾರೆ. ಅದರ ಜೊತೆಗೆ ಅವ್ರಿಗೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸುವ ಪ್ರಯತ್ನವನ್ನು ಮಾಡ್ತಾರೆ. ಈ ಭಾಗವಾಗಿ ಅದೆಲ್ಲ ಕೂಡ ಆಗ್ತಾ ಇದೆ ಅಂತ. ಹಾಗಾದರೆ ಕಾಂಗ್ರೆಸ್ಗೆ ತಪ್ತಾ ಇರುವಂಥ ಅವಕಾಶಗಳು ಯಾಕೆ ತಪ್ತಾ ಇದೆ, ಏನಾಗ್ತಾ ಇದೆ? ಚುನಾವಣೆ ಬಂದಾಗ ಮಾತ್ರ ಕಾಂಗ್ರೆಸ್ ಆಕ್ಟಿವ್ ಆಗುತ್ತೆ. ನೀವು ಕಾಂಗ್ರೆಸ್ ಹೈಕಮಾಂಡ್, ಕರ್ನಾಟಕದ ಕಾಂಗ್ರೆಸ್ ರಾಜ್ಯ ನಾಯಕರು ಇದ್ದಾರಲ್ಲ, ಅವ್ರಿಗಿಂತಲೂ ಕೂಡ ವೀಕ್ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಯಾವ ವಿಚಾರದಲ್ಲೂ ಕೂಡ ನಿರ್ಣಯವನ್ನು ತೆಗೆದುಕೊಳ್ಳಲ್ಲ. ರೆಸಾಲ್ಟ್ ಮತ್ತು ಟ್ವಿಟರ್ ರಾಜಕಾರಣವೇ ಅವ್ರದ್ದು ಹೆಚ್ಚಾಗ್ಬಿಡುತ್ತೆ. ಸಾಮಾಜಿಕ ಜಾಲತಾಣಗಳ ಮುಖಾಂತರ ಇವರು ಚುನಾವಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬಲಿಷ್ಠ ಸ್ಥಳೀಯ ನಾಯಕರನ್ನು ಬೆಳೆಸುವಲ್ಲಿ ಅವರು ವಿಫಲ ಆಗಿದ್ದಾರೆ ಅಂತ. ನೀವು ಒಂದು ದೊಡ್ಡ ಗಂಭೀರ ಆರೋಪ ಏನಿರೋದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ, ಗಾಂಧಿ ಕುಟುಂಬದ ಮೇಲೆ ಅತಿಯಾದ ಅವಲಂಬನೆ ಆಗಿದ್ದಾರೆ. ಹಿಂದೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಅದಾದ ನಂತರ ಈ ಸೋನಿಯಾ ಗಾಂಧಿ, ಇವತ್ತು ರಾಹುಲ್ ಗಾಂಧಿ. ಏನೋ AICC ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಆಯ್ಕೆ ಮಾಡಿದ್ದಾರೆ. ಅವರ ಅಧ್ಯಕ್ಷತೆಯ ನಂತರ ಹಿಮಾಚಲ ಪ್ರದೇಶ ಗೆದ್ದರು, ಎಲ್ಲವೂ ಕೂಡ ಆಯಿತು. ಆದರೆ ಅವರ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ. ಇದರ ಪರಿಣಾಮ ಏನಾಯಿತು ಕಾಂಗ್ರೆಸ್ನಲ್ಲಿ ಅಂತ ಹೇಳಿದರೆ, 2022ರಲ್ಲಿ ಗುಲಾಂ ನಬಿ ಆಜಾದ್, ಕಾಂಗ್ರೆಸ್ನ ಹಿರಿಯ ಮುಖಂಡ, ಈ ವ್ಯಕ್ತಿ ನಾಯಕತ್ವ ಸರಿ ಇಲ್ಲ ಕಾಂಗ್ರೆಸ್ನಲ್ಲಿ ಅಂತ ಪಾರ್ಟಿ ಬಿಟ್ಟು ಬಂದರು. ಅದಾದ ನಂತರ ಮಧ್ಯಪ್ರದೇಶದ ಜ್ಯೋತಿರಾದಿತ್ಯ ಸಿಂಧ್ಯಾ ಹೇಳಿದ್ರು ನಾಯಕತ್ವದ ಸಮಸ್ಯೆ ಇದೆ ಇಲ್ಲಿ ಅಂತ, ಅವರು ಪಾರ್ಟಿಯನ್ನು ಬಿಟ್ಟು ಬಂದರು. ಅದಾದ ನಂತರ ಕಪಿಲ್ ಸಿಬಲ್,
ಈ ವ್ಯಕ್ತಿಯು ಕೂಡ ನಾಯಕತ್ವದ ಪಾರದರ್ಶಕತೆ ಇಲ್ಲ ಅಂತ ಪಾರ್ಟಿಯಿಂದ ಹೊರಗಡೆ ಬರೋ ಪ್ರಯತ್ನ ಮಾಡಿದರು. ಅಮರೇಂದ್ರ ಸಿಂಗ್, ಹಿಮಂತ್ ಬಿಸ್ವಾ ಶರ್ಮಾ, ಅನೇಕ ಜನ ಕಾಂಗ್ರೆಸ್ಸನ್ನು ಬಿಟ್ಟು ಬಂದು ಇವತ್ತು ಎಲ್ಲ ರಾಜ್ಯಗಳಲ್ಲೂ ಕೂಡ ಕಾಂಗ್ರೆಸ್ಗೆ ನಾಯಕತ್ವದ ಕೊರತೆ ಕಾಡ್ತಾ ಇದೆ. ಅದರ ಪರಿಣಾಮವಾಗಿ ಚುನಾವಣೆ ಸೋಲೋ ಕೆಲಸಗಳಾಗ್ತಾ ಇದೆ ಅನ್ನುವಂಥ ವಿಶ್ಲೇಷಣೆಗಳಾಗ್ತಾ ಇದೆ. ಹಾಗಾದರೆ ರಾಹುಲ್ ಗಾಂಧಿ ಅಡುತ್ತಾ ಇರೋದೆಲ್ಲಿ? ಕಾಂಗ್ರೆಸ್ನ ಪ್ರಶ್ನಾತೀತ ನಾಯಕ ಅಂತ ನಾವೇನು ಕರಿತೀವಿ, ರಾಹುಲ್ ಗಾಂಧಿ ಅಡುತ್ತಾ ಇರೋದೆಲ್ಲಿ? ಮೋದಿಯವರ ಭಾಷಣ ಕಲೆ ಮತ್ತು ದಕ್ಷ ಆಡಳಿತಗಾರ ಎಂಬ ಇಮೇಜ್ ಮುಂದೆ ರಾಹುಲ್ ಮಂಕ್ ಆಗ್ಬಿಟ್ಟಿದ್ದಾರೆ. ನೀವು ಗಮನಿಸಿ, ನರೇಂದ್ರ ಮೋದಿಯವರ ಭಾಷಣಕ್ಕೂ ರಾಹುಲ್ ಗಾಂಧಿಯವರ ಭಾಷಣಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಅಜಗಜಾಂತರ. ನರೇಂದ್ರ ಮೋದಿಯವರ ಭಾಷಣ ಜನರನ್ನು ತಲುಪೋ ಪ್ರಯತ್ನವನ್ನು ಮಾಡುತ್ತೆ, ರಾಹುಲ್ ಗಾಂಧಿ ಅವ್ರದ್ದು ಆ ರೀತಿಯಾಗಿರೋದಿಲ್ಲ. ಇದರ ಜೊತೆಗೆ ಈ ಭಾರತ್ ಜೋಡೋ ಪಾದಯಾತ್ರೆ ಮಾಡಿದ್ರು. ಕನ್ಯಾಕುಮಾರಿಯಿಂದ ಕಾಶ್ಮೀರದ ತನಕ, ಪೂರ್ವದಿಂದ ಪಶ್ಚಿಮ ಈ ಭಾರತ್ ಜೋಡೋ ಯಾತ್ರೆ ಮಾಡಿದ್ರಲ್ಲ, ಆ ಸಂಘಟನೆ ಏನು ಸಿಕ್ತು ಅದನ್ನು ಮತವಾಗಿ ಕನ್ವರ್ಟ್ ಮಾಡೋದ್ರಲ್ಲಿ ಅವರು ವಿಫಲ ಆದರು ಅಂತ. ಇಂಡಿಯಾ ಮೈತ್ರಿಕೂಟದಲ್ಲಿ ನಾಯಕತ್ವದ ಬಗ್ಗೆ ಒಂದು ದೊಡ್ಡ ಗೊಂದಲ ಇದೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ 2024 ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಬೇಕು ಅಂತ ಕೆಲ ಕಾಂಗ್ರೆಸ್ನವರು ಹೇಳಿದ್ರೆ TMC ಅದಕ್ಕೆ ಆಕ್ಷೇಪ ಹೊರಹಾಕ್ತು. ಸಾಧ್ಯವೇ ಇಲ್ಲ. ನಮ್ಮ ಮಮತಾ ಬ್ಯಾನರ್ಜಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿ, ರಾಹುಲ್ ಗಾಂಧಿ ಆಗೋದು ಬೇಡ. ಯಾಕಂದ್ರೆ ಅವರಿಗೆ ಅನುಭವದ ಕೊರತೆ ಇದೆ. ಒಮ್ಮೆನೂ ಕೂಡ ಆಡಳಿತದಲ್ಲಿ ಅವರು ಭಾಗವಹಿಸಿಲ್ಲ, ಸಚಿವರಾಗಿಲ್ಲ, ಏನಾಗಿಲ್ಲ, ಅವರನ್ನು ಯಾಕೆ ಮಾಡೋದು ಅಂತ ಅವ್ರ ಪ್ರಶ್ನೆ. DMK ಪ್ರಶ್ನೆ ಮಾಡ್ತು, ಶಿವಸೇನೆ ಪ್ರಶ್ನೆ ಮಾಡ್ತು. ಹೀಗಾಗಿ ಬೇರೆ ಬೇರೆ ಪಾರ್ಟಿಗಳು ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಅದು ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ ಅಂತ. ಇದರ ಜೊತೆಗೆ ಪ್ರಯತ್ನಗಳೇನಾಯಿತು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರ ಆಪ್ತ ಬಳಗದಲ್ಲಿದ್ದಂಥ ಅನೇಕ ನಾಯಕರು ಪಾರ್ಟಿಯನ್ನು ಬಿಟ್ಟು ಹೋಗ್ತಾ ಇರೋದು ಅವರ ನಾಯಕತ್ವವನ್ನು ಪ್ರಶ್ನೆ ಮಾಡಿ. ಇದರ ಜೊತೆಗೆ ವಿಪಕ್ಷಗಳ ವೈಫಲ್ಯಗಳೇನು? ಇಂಡಿಯಾ ಮೈತ್ರಿಕೂಟ ಇದೆ. NDA ಮೈತ್ರಿಕೂಟದ ವಿರುದ್ಧ ಇಂಡಿಯಾ ಮೈತ್ರಿಕೂಟ ಇದೆ. ಕೇವಲ ಅವರ ಉದ್ದೇಶ ಏನು ಅಥವಾ ಅವರು ಮಾಡುವಂಥ ಆರೋಪ ಏನು ಅಂತ ಹೇಳಿದ್ರೆ, ಮೋದಿ ವಿರೋಧಿಯನ್ನ ಒಂದು ಅಜೆಂಡವಾಗಿ ರೂಪಿಸ್ತಾರೆ. ಮೋದಿ ವಿರುದ್ಧ ನಾವು ಚುನಾವಣೆ ಮಾಡ್ತೀವಿ, ಮೋದಿ 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 ಅಂತ ಅವರ ವಿರುದ್ಧ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡೋದು. ಪರ್ಯಾಯ ಅಭಿವೃದ್ಧಿ ಮಾದರಿಯನ್ನು ಜನರಿಗೆ ತೋರಿಸ್ತಾ ಇಲ್ಲ. ಮೋದಿ ದೇಶ ಪ್ರೇಮದ ಮುಂದೆ ವಿಪಕ್ಷಗಳ ಟೀಕೆಗಳು ದೇಶ ವಿರೋಧಿ ಅಂತ ಅದನ್ನು BJPಯವರು ಬಿಂಬಿಸಿಬಿಡ್ತಾರೆ. ನೋಡಿ, ದೇಶ ವಿರೋಧಿಯಾಗಿ ಮಾತನಾಡ್ತಿದ್ದಾರೆ, ಒಬ್ಬ ರಾಷ್ಟ್ರ ಸೇವಕನ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಪ್ರಧಾನ ಸೇವಕನ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತೆಲ್ಲ ವ್ಯಾಪಕವಾಗಿ ಚರ್ಚೆಗಳಾಗುತ್ತೆ. ಇದರ ಜೊತೆಗೆ ಮೋದಿಗೆ ಪರ್ಯಾಯವಾಗಿ ದೇಶ ಒಪ್ಪುವಂಥ ಒಬ್ಬ ನಾಯಕ ಸದ್ಯಕ್ಕೆ ಇಲ್ಲದೆ ಇರೋದು. ಯಾಕಂದರೆ 2013 ಮತ್ತು ಅದಕ್ಕಿಂತ ಮೊದಲು ಕಾಂಗ್ರೆಸ್ ಏನು ಬಲಿಷ್ಠವಾಗಿತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ, 14ರ ಪೂರ್ವದಲ್ಲಿ, 14ರ ನಂತರ ಪರಿಸ್ಥಿತಿಗಳು ಏನಾಗ್ತಾ ಬಂತು, ಒಂದೊಂದೇ ರಾಜ್ಯವನ್ನು ಕಳೆದುಕೊಳ್ತಾ ಹೋಗೋ ಪ್ರಯತ್ನವನ್ನು ಮಾಡಿದರು. ಇವನ್ ನೀವು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ಈ ಮಹಾಗಠಬಂಧನ್ ಅಂತ 2000 ಆ ಪೂರ್ವದಲ್ಲಿ ಮಾಡ್ಕೊಂಡಿದ್ರು, 19 ಆ ಸಮಯದಲ್ಲಿ. ಅದಾದ ನಂತರ 2024 ಇಂಡಿಯಾ ಮೈತ್ರಿಕೂಟ ಆಯಿತು. ಈ ಎರಡು ಮೈತ್ರಿಗಳು ಆದರೂ ಕೂಡ ಸಾಧ್ಯ ಆಗಲಿಲ್ಲ. ಇದು ಸದ್ಯಕ್ಕಿರುವಂಥ ಪ್ರಶ್ನೆ. ಇದರ ಜೊತೆಗೆ ಕಾಂಗ್ರೆಸ್ ಮುಕ್ತ ಭಾರತ ಮತ್ತು ಕಮ್ಯುನಿಸ್ಟ್ ಮುಕ್ತ ಭಾರತ ಮಾಡಬೇಕು ಅನ್ನೋದು BJP ಅಜೆಂಡಾ ಆಗಿದೆ. ಅದರಲ್ಲಿ ಯಶಸ್ವಿಯಾಗಿದ್ದಾರಾ? ಈ ಮೇಲ್ನೋಟಕ್ಕೆ ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕಬೇಕು ನಾವು. ಯಾಕಂದರೆ ಈಶಾನ್ಯ ಭಾರತ, ಯಾವ ಈಶಾನ್ಯ ಭಾರತದ 8 ರಾಜ್ಯಗಳಲ್ಲಿ ಅನೇಕ ದಶಕಗಳ ಕಾಲ ಕಾಂಗ್ರೆಸ್ ಆಡಳಿತ ಇತ್ತು, ಇವತ್ತು ಅಲ್ಲಿ ಇಲ್ಲ. ಈಶಾನ್ಯ ರಾಜ್ಯಗಳ 8 ರಾಜ್ಯಗಳು, ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಮಣಿಪುರ, ತ್ರಿಪುರ, ಇಲ್ಲಿ BJP ಆಡಳಿತ ಇದೆ. ನಾಗಾಲ್ಯಾಂಡ್ ಮತ್ತು ಮೇಘಾಲಯದಲ್ಲಿ NDA ಮೈತ್ರಿಕೂಟ ಇದೆ. ಇವರು BJPಯವರು ಏನು ಮಾಡಿದ್ರು, ಒಂದು ಪ್ರಯತ್ನ ಮಾಡಿದ್ರು. ನಾರ್ತ್ ಈಸ್ಟ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂತ ಒಂದು ಅಲಯನ್ಸ್ ಅನ್ನು ಮಾಡಿಕೊಂಡು ಪ್ರಾದೇಶಿಕ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಅದೆಲ್ಲವನ್ನು ಪ್ರಯತ್ನವನ್ನು ಮಾಡಿದರು. ನಿನ್ನೆ ನರೇಂದ್ರ ಮೋದಿ ಅವರ ಭಾಷಣವನ್ನು ನೀವು ಕೇಳಿದ್ರೆ ಅವರು ಒಂದು ಸೆಂಟೆನ್ಸ್ ಹೇಳಿದ್ರು, ಏನಂತ? ಗಂಗೋತ್ರಿಯಿಂದ ಗಂಗಾ ಸಾಗರದವರೆಗೆ BJP ಹರಡಿಬಿಟ್ಟಿದೆ ಅಂತ. ಎಲ್ಲಿ ಗಂಗೆಯ ಉಗಮವಾಗುತ್ತೋ ಅಲ್ಲಿಂದ ಹಿಡಿದು ಗಂಗೆ ಒಂದು ಸಮುದ್ರವನ್ನು ಸೇರುವ ತನಕವೂ ಕೂಡ BJP ಆಡಳಿತ ಇದೆ, ಕೇಸರಿ ಅಲೆ ಇದೆ ಅಂತ ನಿನ್ನೆ ಪ್ರಧಾನಿಗಳು ಮಾತನಾಡಿದ್ದು. ಉತ್ತರಾಖಂಡ, ಉತ್ತರ ಪ್ರದೇಶ್, ಬಿಹಾರ್, ಬಂಗಾಳ ಇವೆಲ್ಲವೂ ಕೂಡ ಈ ಗಂಗಾ ತಟದಲ್ಲಿ ಬರುವಂತಹ ರಾಜ್ಯಗಳಿವು. ಇಲ್ಲಿ ಅವರು ಆಡಳಿತವನ್ನು ಮಾಡ್ತಾ ಇದ್ದಾರೆ. ಇದು ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಮುಕ್ತ ಭಾರತಕ್ಕೆ BJPಯವರು ಕೊಟ್ಟಿರುವಂತಹ ಸ್ಟ್ರಾಟಜಿಗಳು. ಇದರ ಜೊತೆಗೆ ಒಂದು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ವಿಪಕ್ಷಗಳನ್ನು ಹಿಮ್ಮೆಟ್ಟಿಸುವ BJPಯ 3D ಸೂತ್ರ. ಏನಿದು? ಡಿಸ್ಟ್ರಾಕ್ಟ್, ಡಿವೈಡ್ ಮತ್ತು ಡಿಫೀಟ್ ಅಂತ. ಡಿಸ್ಟ್ರಾಕ್ಟ್ ಮಾಡೋದು ಮೊದಲು, ಅವರನ್ನು ಒಂದಾಗುವ ಮೊದಲೇ ಹೊಸ ಇಶ್ಯೂಗಳನ್ನು ಸೃಷ್ಟಿಸಿ ಅವರನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದರು. ಡಿವೈಡ್ ಮಾಡೋದು ವಿರೋಧ ಪಕ್ಷಗಳನ್ನೇ ಒಡೆದು ಛಿದ್ರ ಮಾಡೋ ಪ್ರಯತ್ನವನ್ನು ಮಾಡಿದರು. ಇದರ ಪರಿಣಾಮ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ 2024ರಲ್ಲಿ ನಿತೀಶ್ ಕುಮಾರ್ ಇಂಡಿಯಾ ಮೈತ್ರಿಕೂಟದ ಸಂಚಾಲಕರಾಗಿದ್ದರು. ಆದರೆ ಇದೇ ನಿತೀಶ್ ಕುಮಾರ್ ಯಾವ NDA ಮೈತ್ರಿಕೂಟವನ್ನು ಬಿಟ್ಟು ಹೊರಗಡೆ ಹೋಗಿದ್ರು ಅವರನ್ನು ವಾಪಸ್ ಕರೆದುಕೊಂಡು ಬರೋದರಲ್ಲಿ NDA ಮೈತ್ರಿಕೂಟ ಅಥವಾ BJP ಯಶಸ್ವಿ ಆಯಿತು. ಅದರ ಭಾಗವಾಗಿ ಅವರು ವಾಪಸ್ NDAಗೆ ಬಂದರು. ಇದು ಅವರನ್ನು ಕರೆದುಕೊಂಡು ಬರೋ ಪ್ರಯತ್ನವನ್ನು ಮಾಡಿದರು. ಅದಾದ ನಂತರ ಅವರನ್ನು ಡಿಫೀಟ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ.
ಇದು ಬಿಜೆಪಿಯ ಒಟ್ಟಾರೆ ಚುನಾವಣಾ ಸ್ಟ್ರಾಟಜಿ ಮತ್ತು ಕಾಂಗ್ರೆಸ್ ದೇಶದಲ್ಲಿ ಸೋಲ್ತಾ ಇರೋದಕ್ಕೆ ಕಾರಣಗಳ ಒಟ್ಟಾರೆ ಲೆಕ್ಕಾಚಾರ ಆಯಿತು. ಇವೆಲ್ಲದರ ನಡುವೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಮುಂದುವರೆದಿದೆ, ಯುದ್ಧವೂ ಕೂಡ ಮುಂದುವರೆದಿದೆ. ಏನೇನಾಗ್ತಿದೆ ಹಾಗಾದ್ರೆ? ಅಮೆರಿಕಾದ ಪ್ರಾಜೆಕ್ಟ್ ಫ್ರೀಡಮ್, ನಿನ್ನೆಯೂ ಕೂಡ ಇದ್ರ ಬಗ್ಗೆ ನಾವು ಮಾತನಾಡಿದ್ವಿ. ಏನಿದು ಪ್ರಾಜೆಕ್ಟ್ ಫ್ರೀಡಮ್ ಅಂತ ಹೇಳಿದರೆ, ಯಾವ ವಾಣಿಜ್ಯ ಹಡಗುಗಳು ಹಾರ್ಮುಜ್ನಲ್ಲಿ ಸಂಚಾರ ಮಾಡ್ತಾ ಇದ್ದಾವೋ ಆ ವಾಣಿಜ್ಯ ಹಡಗುಗಳಿಗೆ ನಾವು ರಕ್ಷಣೆ ಕೊಡ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರ ಬಯಕೆ ಅಂತೆ. ಯಾವ IRGC ಮತ್ತು ಇರಾನ್ನ ಸೈನ್ಯ ವಾಣಿಜ್ಯ ಹಡಗುಗಳ ಮೇಲೆ ಅಟ್ಯಾಕ್ ಮಾಡೋ ಪ್ರಯತ್ನವನ್ನು ಮಾಡ್ತಿದೆಯೋ ಆ ಹಡಗುಗಳ ರಕ್ಷಣೆಗೆ ನಾವು ಮುಂದಾಗಿದ್ದೀವಿ ಅಂತ. ಹಾಗಾದರೆ ಹಾರ್ಮುಜ್ನಲ್ಲಿ ಇದೀಗ ಮಹಾ ಸಮರವೇ ಶುರುವಾಗ್ಬಿಟ್ಟಿದೆ. ಏನೇನಾಗ್ತಾ ಇದೆ? ಜಾಗತಿಕ ತೈಲ ಮಾರ್ಗ ಹಾರ್ಮುಜ್ ಜಲಸಂಧಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಟ್ರಂಪ್ ಈ ಒಂದು ಪ್ರಾಜೆಕ್ಟ್ ಫ್ರೀಡಮ್ ಮುಖಾಂತರ ಒಂದು ಹೊಸ ರಣತಂತ್ರವನ್ನು ರೂಪಿಸಿದ್ದಾರೆ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಕಾರ್ಯಾಚರಣೆಯಲ್ಲಿ ಒಂದು 15,000 ಸೈನಿಕರನ್ನು ಅಲ್ಲಿ ನಿಯೋಜನೆ ಮಾಡಿದ್ದಾರೆ. ಅನೇಕ ನೌಕಾಪಡೆಗಳನ್ನು ಅಲ್ಲಿ ತೆಗೆದುಕೊಂಡು ಬಂದು ನಿಯೋಜನೆ ಮಾಡಿರೋದು. ಇದರ ಜೊತೆಗೆ 100ಕ್ಕೂ ಹೆಚ್ಚು ಸುಧಾರಿತ ಭೂ ಮತ್ತು ಸಮುದ್ರ ಯುದ್ಧ ಉಪಕರಣಗಳನ್ನು ಅಲ್ಲಿ ಬಳಕೆ ಮಾಡ್ತಿದ್ದಾರೆ. ಇದರ ಜೊತೆಗೆ ದಕ್ಷಿಣ ಕೊರಿಯಾ ಮಿತ್ರ ರಾಷ್ಟ್ರಗಳಿಗೆ ಸಾಥ್ ಕೊಡುವಂತೆಲ್ಲ ಅವರು ಹೇಳಿದ್ದಾರೆ. ಯಾಕಂದರೆ ದಕ್ಷಿಣ ಕೊರಿಯಾ, ಜಪಾನ್, ಬ್ರಿಟನ್, ಫ್ರಾನ್ಸ್ ಇವರಿಗೆಲ್ಲ ಮನವಿ ಮಾಡಿ ನಮಗೆ ಸಹಕಾರ ಬೇಕು ಅಂತ ಹೇಳಿದ್ದಾರೆ. ನಮ್ಮ ಕೆಲಸ ಮಾತ್ರ ಅಲ್ಲ ಇದು ರಕ್ಷಣೆ ಮಾಡೋದು, ನೀವೆಲ್ಲ ನಮಗೆ ಜೊತೆಗೆ ಬನ್ನಿ ಅಂತ ಪ್ರಾಜೆಕ್ಟ್ ಫ್ರೀಡಮ್ ಮುಖಾಂತರ ಅವರೆಲ್ಲ ಹೇಳಿದ್ದಾರೆ. 82ನೇ ಏರ್ಬೋರ್ನ್ ಡಿವಿಷನ್ ಪ್ಯಾರಾಮೀಟರ್ಗಳಾಗಿರ್ಬೋದು, ಹೆಲಿಕಾಪ್ಟರ್ಗಳಾಗಿರ್ಬೋದು, 15,000 ಮರಿಯನ್ಗಳಾಗಿರ್ಬೋದು, ವಿಧ್ವಂಸಕ ಹಡಗುಗಳನ್ನೆಲ್ಲ ಅಲ್ಲಿ ನಿಯೋಜನೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹಾಗಾದರೆ ಸಮುದ್ರದ ಮೇಲೆ ಬೆಂಕಿಯ ಅಲೆ. ಅಮೆರಿಕಾದಿಂದ ಇರಾನ್ನ 6 ಹಡಗುಗಳು ಧ್ವಂಸ ಆಗಿದೆ. ಏನೇನು ಅಮೆರಿಕದ ಸಿಹಾಕ್ ಮತ್ತು ಅಪಾಚೆ ಹೆಲಿಕಾಪ್ಟರ್ಗಳಿಂದ ಇರಾನ್ ದ್ರೋಣಿಗಳ ಮೇಲೆ ದಾಳಿಯಾಗಿದೆ. ಅಂದರೆ ಮೇ 4ನೇ ತಾರೀಕಿಗೆ ಆಗಿದೆ ಇದು. ಅಮೆರಿಕದ MH-60S ಸಿಹಾಕ್ ಮತ್ತು H-64 ಅಪಾಚಿ ಈ ಹೆಲಿಕಾಪ್ಟರ್ಗಳನ್ನು ಬಳಕೆ ಮಾಡಿಕೊಂಡು ಇರಾನ್ನ 7 ದೋಣಿಗಳನ್ನು ಹೊಡೆದುರುಳಿಸಿದ್ದಾರೆ ಎನ್ನುವಂಥ ಸುದ್ದಿಗಳಿದೆ. ಇದನ್ನು IRGC ವಿರೋಧ ಮಾಡಿದೆ. ಅಮೆರಿಕದ ಮೇಲಿನ ದಾಳಿ ಅದನ್ನು ನಾವು ತಡೆದಿದ್ದೀವಿ ಅಂತೆಲ್ಲ ಅವರೆಲ್ಲ ಮಾತನಾಡಿದ್ದಾರೆ. ಪರ ವಿರೋಧ ಚರ್ಚೆಗಳು ಆ ವಿಚಾರದಲ್ಲಿ ಸದ್ಯಕ್ಕೆ ಆಗ್ತಾ ಇರುವಂಥದ್ದು. ಇದು ಹಾರ್ಮುಜ್ನಲ್ಲಿ ಬೆಂಕಿಯನ್ನು ಸೃಷ್ಟಿ ಮಾಡಿದೆ ಅಮೆರಿಕ ಎನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದರ ಜೊತೆಗೆ UAE ಮೇಲೆ ಇರಾನ್ ದಾಳಿ ಮಾಡಿದೆ. ಯಾವ ಪ್ರಾಜೆಕ್ಟ್ ಅನ್ನು ತೆಗೆದುಕೊಂಡು ಬಂದು ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಿದೆಯೋ ಅದನ್ನು ಖಂಡಿಸಿ UAE ಮೇಲೆ ಯಾರು ದಾಳಿ ಮಾಡ್ತಿದ್ದಾರೆ? ಇದೇ ಇರಾನ್ ಅವರು ದಾಳಿ ಮಾಡ್ತಿರೋದು. UAEಯ ಫುಜೈರಾ ಬಂದರಿನ ಮೇಲೆ ಇರಾನ್ನಿಂದ ಭೀಕರ ಡ್ರೋನ್ ದಾಳಿಯಾಗಿದೆ, ಕ್ಷಿಪಣಿ ದಾಳಿಯಾಗಿದೆ. 3 ಭಾರತೀಯರಿಗೆ ಗಾಯಗಳಾಗಿದೆ ಅಂತ ಇದನ್ನು ಭಾರತ ಖಂಡಿಸಿದೆ. ನಾಗರಿಕರ ಮೇಲೆ ದಾಳಿ ಸ್ವೀಕಾರ ಅಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಅಂದರೆ ಅಲ್ಲಿ ಏನಾಯಿತು, UAEಯ ಫುಜೈರಾ ಬಂದರ ಮೇಲೆ ಮೇ 4ನೇ ತಾರೀಕಿಗೆ ಆಯ್ತಿದ್ದು ಪ್ರಾಜೆಕ್ಟ್ ಫ್ರೀಡಮ್ಗೆ ಪ್ರತಿಯಾಗಿ ನಾವು ದಾಳಿ ಮಾಡ್ತೀವಿ ಅಂತ ಇರಾನ್ ಅವರು ಹೇಳಿದರು. ಇರಾನ್ ಒಟ್ಟು 15 ಕ್ಷಿಪಣಿಗಳನ್ನು ಏನೋ ಹಾರಿಸ್ತಂತೆ. ಆ 15 ಕ್ಷಿಪಣಿಗಳನ್ನು UAE ಹೊಡೆದುರುಳಿಸೋ ಪ್ರಯತ್ನ ಮಾಡಿತು. ಆ 15ರ ಪೈಕಿ ಒಂದು ಏನಾಯಿತು, ಈ ಫುಜೈರಾ ಬಂದರಿನ ಮೇಲೆ ಬಿದ್ದುಬಿಟ್ಟಿದೆ. ಇದರ ಪರಿಣಾಮವಾಗಿ 3 ಜನ ಭಾರತೀಯರಿಗೆ ಗಾಯ ಆಗಿದೆ ಅಂತ ಅದನ್ನು ಪ್ರಧಾನಿಗಳು ಸದ್ಯಕ್ಕೆ ಖಂಡನೆ ಮಾಡಿದ್ದಾರೆ. ಇದು UAE ಮೇಲೆ ಇರಾನ್ ಭೀಕರವಾಗಿ ದಾಳಿ ಮಾಡಿರೋದು. ಯಾವುದೇ ಕಾರಣಕ್ಕೂ ನಾಗರಿಕರ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನಗಳು ಯಾವುದು ಕೂಡ ಆಗಬಾರದು ಅಂತ ಹೇಳಿದೆ. ಇದರ ಜೊತೆಗೆ ಬೇರೆ ದೇಶಗಳು ಕೂಡ ಸದ್ಯಕ್ಕೆ ಇದನ್ನು ಖಂಡನೆ ಮಾಡಿರೋದು. ಇದರ ಜೊತೆಗೆ ಈ ಎಲ್ಲ ಬೆಳವಣಿಗೆಗಳಾದ ಮೇಲೆ ಯಾವಾಗ UAE ಮೇಲೆ ಇರಾನ್ ದಾಳಿ ಮಾಡ್ತೋ, ಇರಾನ್ನ ಈ ದಾಳಿಯನ್ನು ಜಗತ್ತು ಖಂಡಿಸಿದೆ. ಇರಾನ್ ದಾಳಿಯನ್ನು ಸೌದಿ ಅರೇಬಿಯಾ, ಕೆನಡಾ, ಜರ್ಮನಿ, ಯುರೋಪಿಯನ್ ಯೂನಿಯನ್ ಇವರೆಲ್ಲರೂ ಕೂಡ ಖಂಡನೆ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ, ಇದು ಸ್ಪಷ್ಟ ಉಲ್ಲಂಘನೆ ಅಂತ ಯುರೋಪ್ ಆಕ್ರೋಶವನ್ನು ಹೊರಹಾಕಿದೆ. ಆದರೆ ಇವರು ಟ್ರಂಪ್ ಹೇಳ್ತಿದ್ದಾರೆ ಇರಾನ್ನ ಪರಮಾಣು ಯೋಜನೆಯನ್ನು ನಿರ್ಮೂಲನೆ ಮಾಡೋದಕ್ಕೆ ಕಾರ್ಯಾಚರಣೆ ಅಗತ್ಯತೆ ಇದೆ ಅಂತ. ಇವೆಲ್ಲದರ ನಡುವೆ ಚೀನಾದಿಂದ ಇರಾನ್ಗೆ ಆರ್ಥಿಕ ಶಕ್ತಿ ಬರ್ತಾ ಇದೆ. 90% ಅವರೇನೋ ತೈಲವನ್ನು ಆಮದು ಮಾಡಿಕೊಳ್ತಾ ಇದ್ದಾರಂತೆ. ಸೌದಿ ಹೇಳ್ತಾ ಇದೆ UAE ಮೇಲಿನ ದಾಳಿಯಲ್ಲಿ ಅದು ಕೇವಲ ಅದರ ಮೇಲಿನ ದಾಳಿಯಲ್ಲ, ಜಾಗತಿಕ ಇಂಧನ ಭದ್ರತೆಯ ಮೇಲೆ ಆದಂತಹ ದಾಳಿ, ಇದು ಜಲಮಾರ್ಗದ ಸುರಕ್ಷತೆ ಮುಖ್ಯ ಅಂತ ಅವರೆಲ್ಲ ಹೇಳಿದ್ದಾರೆ. ಯುರೋಪಿಯನ್ ಯೂನಿಯನ್ ಹೇಳಿದೆ ಇದು ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿಬಿಡುತ್ತೆ ಮಧ್ಯಪ್ರಾಚ್ಯದಲ್ಲಿ, ಹೀಗಾಗಿ ಮಾತುಕತೆ ಮುಖಾಂತರ ಇದನ್ನು ಬಗೆಹರಿಸಿಕೊಳ್ಳಿ ಅಂತ ಹೇಳಿದ್ದಾರೆ. ಜರ್ಮನಿ ಮತ್ತು ಕೆನಡಾ ಹೇಳಿದೆ ನಾಗರಿಕ ಮೂಲಸೌಕರ್ಯಗಳ ಮೇಲಿನ ಈ ದಾಳಿ ಏನಿದೆ ಅದನ್ನು ನಾವು ಖಂಡಿಸ್ತೀವಿ, ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ 90% ತೈಲವನ್ನು ಚೀನಾ ತೆಗೆದುಕೊಂಡು ಹೋಗಿದೆ. ಈ ನಿರ್ಬಂಧದ ಹೊರತಾಗಿಯೂ ಕೂಡ ಪ್ರತಿದಿನ 1.38 ಬಿಲಿಯನ್ ಬ್ಯಾರಲ್ ಕಚ್ಚಾ ತೈಲಗಳನ್ನು ಅವರೆಲ್ಲ ತೆಗೆದುಕೊಂಡು ಹೋಗ್ತಿದ್ದಾರೆ. ಆ ಮುಖಾಂತರ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಇದೆಲ್ಲದರ ಜೊತೆಗೆ ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಇರಾನ್ ವಿರುದ್ಧ ಗುಡುಗಿಬಿಟ್ಟಿದ್ದಾರೆ. ಏನಂತ ಗುಡುಗಿದ್ದಾರೆ? ಅವರು ಹೇಳ್ತಾರೆ ಇದು ಇರಾನ್ ಪರಮಾಣು ಅಂತ್ಯದ ಆರಂಭ ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು.
ಇರಾನ್ ಮೇಲಿನ ಸಣ್ಣ ಕಾರ್ಯಾಚರಣೆಯಿಂದ ನಾವು ಹೆಮ್ಮೆಯಿಂದ ಸಮರ್ಥಿಸಿಕೊಂಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಪರಮಾಣು ಶಸ್ತ್ರಾಸ್ತ್ರವನ್ನು ಹೊಂದುವಂಥ ಇರಾನ್ ಹವಣಿಕೆಗೆ ಬ್ರೇಕ್ ಹಾಕೋದು ಅಮೆರಿಕದ ಗುರಿಯಾಗಿದೆ. ಯಾವುದೇ ಕಾರಣಕ್ಕೂ ಅವರು ಪರಮಾಣುವನ್ನು ಹೊಂದಬಾರದು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿರೋದು. ಅದರ ಜೊತೆಗೆ ಹಾರ್ಮುಜ್ ಮಾರ್ಗವನ್ನು ತೆರೆಯುವ ತನಕ ಕೂಡ ನಾವು ವಿಶ್ರಮಿಸುವುದಿಲ್ಲ, ಅಂದರೆ ರೆಸ್ಟನ್ನು ತೆಗೆದುಕೊಳ್ಳೋಲ್ಲ, ನಮ್ಮ ಹೋರಾಟ ಮುಂದೆ ಇರುತ್ತೆ ಅಂತ ಅದು ಮೊದಲ ದಿನದಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ಕೊಂಡು ಬರ್ತಿದ್ದಾರೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗೆ ಇರಾನ್ ಪ್ರತಿದಾಳಿ ಮಾಡ್ತಾ ಇರೋದು, ಆ ಹೇಳಿಕೆಗಳನ್ನು ಖಂಡಿಸ್ತಾ ಇರೋದು ಎಲ್ಲವೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಮುಂದುವರೆದಿದೆ. ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ ಡಿಎನ್ಎ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.